ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಹಾಗೂ ಬಸವಾದಿ ಪ್ರಮಥರನ್ನ ಮನದಂಗಳದಲ್ಲಿ ನೆನೆಯುತ್ತಾ, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭಾವಿಗಳು ಎನ್ನ ಒರೆದೊರೆದು ಅಗು ಮಾಡಿದ ಕಾರಣ ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗಾನು ತೊಡಿಗೆಯಾದೆನು. ಅಕ್ಕನ ವಚನವನ್ನ ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿಯ 767ನೆಯ ಅಂತರ್ಜಾಲದ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆಯ ಇಂದಿನ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆಯ ಸಂಸ್ಥಾಪಕರು ಹಾಗೂ ಮಾರ್ಗದರ್ಶಕರು ಆಗಿರುವ ಅಪ್ಪಟ ಬಸವಾಭಿಮಾನಿಗಳು, ಬಸವತತ್ವ ಪರಿಪಾಲಕರು, ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಭಕ್ತಿಪೂರ್ವಕ ಅನಂತ ಅನಂತ ಶರಣು ಶರಣಾರ್ಥಿಗಳು. ಎಲೆ ಮರೆ ಕಾಯಿಯಂತೆ ವೇದಿಕೆಗೆ ಸದಾ ತಾಂತ್ರಿಕ ಸಹಾಯ ಸಹಕಾರವನ್ನು ನೀಡ್ತಾ ಇರುವ ಶರಣ ರುದ್ರಮೂರ್ತಿ ಪ್ರಭು ಹಾಗೂ ಶರಣ ಕುಮಾರ್ ರಾಜಣ್ಣ ಸಹೋದರಿಗೂ ಸಹ ಶರಣು ಶರಣಾರ್ಥಿಗಳು. ಶಿವಯೋಗಿ ಶ್ರೀ ಸಿದ್ದರಾಮ ಎಂಬ ವಿಷಯದ ವಿಶೇಷ ಅನುಭವವನ್ನ ನೀಡುತ್ತಿರುವ ಡಾಕ್ಟರ್ ಜಿ.ವಿ. ಮಂಜುನಾಥ್, ಸಹಾಯಕ ಪ್ರಾಧ್ಯಾಪಕ ಉಪನ್ಯಾಸಕರು, ಶ್ರೀ ಕಲ್ಮೇಶ್ವರ ಪದವಿ ಪೂರ್ವ ಕಾಲೇಜು, ಸಿಂಗಟಗೆರೆ, ಚಿಕ್ಕಮಗಳೂರು, ಇವರಿಗೆ ವೇದಿಕೆಯ ಪರವಾಗಿ ಅನಂತ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಅಲ್ಲದೆ ಶರಣೆ ಅನ್ನಪೂರ್ಣ ಅಗಡಿ ಅವರ ಅಜ್ಜನವರಾದ ವೀರಭದ್ರಪ್ಪ ಅಂಗಡಿ ಹಾಗೂ ಅಜ್ಜಿಯವರಾದ ನಾಗಮ್ಮ ತಾಯಿ ಅಂಗಡಿ ಸಾಕಿನ್ ಹಿರೇಕೆರೂರ್ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಏರ್ಪಡಿಸಿರುವ ಶರಣೆ ಅನ್ನಪೂರ್ಣ ಅಗಡಿ ಸಹೋದರಿಯರಿಗೂ ಹಾಗೂ ಅವರ ಎಲ್ಲ ಕುಟುಂಬಸ್ಥರಿಗೂ ಸಹ ಅನಂತ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇವತ್ತು ವಚನ ಪ್ರಾರ್ಥನೆಯನ್ನ ಮಾಡುತ್ತಿರುವಂತ ಶರಣೆ ನೈನಾ ಗಿರಿಗೌಡ ಹಾಗೂ ವಚನ ಮಂಗಳವನ್ನ ಮಾಡ್ತಾ ಇರುವ ಶರಣೆ ವಿದ್ಯಾ ಮಗ್ದುಮ್ ಅವರಿಗೂ ಸಹ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತಿನ ಈ ಒಂದು ವೇದಿಕೆಯ ಕಾರ್ಯಕ್ರಮ ವಚನ ಪ್ರಾರ್ಥನೆಯ ಮೂಲಕ ಶರಣೆ ನೈನಾ ಗಿರಿಗೌಡ ಅವರು ಪ್ರಾರಂಭಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಮೇಡಮ್. ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಕೇಳಿಸ್ತದ್ರಿ ಮೇಡಮ್? ಎಸ್ ಮ್ಯಾಮ್, ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು. ನಾನು ಇವತ್ತು ಶರಣರು ಆದ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ವಚನವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ರಥಮಂತು ಬಸವನ್ನ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಪ್ರಥಮಂತು ಬಸವನ್ನ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಭಕುತನಾದೆನು ಗುರುವೇ ಯೋಗಿನಾಥ. ಭಕುತನಾದೆನು ಗುರುವೇ ಯೋಗಿನಾಥ. ಸಕಲಕ್ಕೆ ಗುರು ಬಸವ, ನಿಷ್ಕಳಕ್ಕೆ ಗುರು ಬಸವ. ಸಕಲಕ್ಕೆ ಗುರು ಬಸವ, ನಿಷ್ಕಳಕ್ಕೆ ಗುರು ಬಸವ. ಸಕಲ ನಿಷ್ಕಳ ಕೂಡಿದ ಗಂಧ, ಪದವಿ ನಿತ್ಯ ನೆನೆಸಿ ಪದವಿ ಮೀರಿದಾತ. ಸದಮಲ ಗುರು ಬಸವನೈ ಯೋಗಿನಾಥ.
ಸದಮಲ ಗುರು ಬಸವ ಯೋಗಿನಾಥ. ನಡೆಯು ನೀನೇ ಬಸವ, ನುಡಿಯು ನೀನೇ ಬಸವ, ನಡೆಯು ನೀನೇ ಬಸವ, ನುಡಿಯು ನೀನೇ ಬಸವ, ನಡೆನುಡಿಗೆ ಕರ್ತನು ನೀನೇ ಬಸವ. ಎಡಬಿಡುವಿಲ್ಲದೆ ಸರ್ವಾಂಗದೊಳು ಭರಿತ ಮೃಡಮೂರ್ತಿ ಬಸವನೈ ಯೋಗಿನಾಥ. ಮೃಡಮೂರ್ತಿ ಬಸವನೈ ಯೋಗಿನಾಥ. ಪ್ರಥಮಂತು ಬಸವನ್ನ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಭಕುತನಾದೆನು ಗುರುವೇ ಯೋಗಿನಾಥ. ಭಕುತನಾದೆನು ಗುರುವೇ ಯೋಗಿನಾಥ. ಭಕುತನಾದೆನು ಗುರುವೇ ಯೋಗಿನಾಥ. ಧನ್ಯವಾದಗಳು. ಅತ್ಯಂತ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರುವ ಗಾನಕೋಗಿಲೆ ಶರಣೆ ನೈನಾ ಗಿರಿಗೌಡ ಅವರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು. ಇವತ್ತಿನ ದತ್ತಿ ಉಪನ್ಯಾಸಕರ ಅಜ್ಜ ಅಜ್ಜಿಯ ಪರಿಚಯ ಮಾಡಿಕೊಡುವುದು ನನ್ನ ಆದ್ಯ ಕರ್ತವ್ಯ. ಶರಣೆ ಅನ್ನಪೂರ್ಣ ಅಗಡಿ ಅವರ ಅಜ್ಜ ವೀರಭದ್ರಪ್ಪ ಅಂಗಡಿಯವರು ಹಿರೇಕೆರೂರಲ್ಲಿ ಹೋಲ್ಸೇಲ್ ವ್ಯಾಪಾರಸ್ಥರಾಗಿದ್ರು. ಸ್ವಾಭಿಮಾನಿ, ನಿಷ್ಠುರ, ಸಾತ್ವಿಕ ಸ್ವಭಾವದ ಶರಣ ಸಂಸ್ಕೃತಿ ಉಳ್ಳವರಾಗಿದ್ದರು. ಒಳ್ಳೆಯ ಆದಾಯವಿದ್ದರೂ ಹಣ, ಆಸ್ತಿ, ಒಡವೆ ಏನೂ ಮಾಡದೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದರು. ಶಿಸ್ತಿನ ಜೀವನ ಹಾಗೂ ಆರೋಗ್ಯದಿಂದ ತುಂಬು ಜೀವನ ನಡೆಸಿದವರು. ಅವರ ಅಜ್ಜಿಯಾಗಿರುವಂತ ನಾಗಮ್ಮ ತಾಯಿ ಅವರು ಸಹ ಅತ್ಯಂತ ಪರಮ ದಾಸೋಹಿ. ಮನೆಗೆ ಬಂದವರಿಗೆ ಅನ್ನವೀಯದೆ ಯಾರನ್ನೂ ಹಸಿದ ಹೊಟ್ಟೆಯಲ್ಲಿ ಕಳಿಸುತ್ತಿರ್ಲಿಲ್ಲ. ಅವರ ತಾಯಿಯೇ ಅಂದರೆ ಅನ್ನಪೂರ್ಣ ಅಗಡಿ ಅವರ ತಾಯಿಯೇ ಈ ಅಜ್ಜಿಯರ ಒಂದು ಹಿರಿಯ ಮಗಳು ಅಂತ ಹೇಳ್ಬೋದು. ಅಜ್ಜಿಗೆ 3 ಜನ ಹೆಣ್ಣು ಮಕ್ಕಳು ಹಾಗೂ 4 ಜನ ಗಂಡು ಮಕ್ಕಳ ತುಂಬು ಸಂಸಾರ. ದೊಡ್ಡ ಮಗ ಚೆನ್ನಬಸಪ್ಪ ಅಂಗಡಿಯವರು ಬಾಟನಿ PhD ಮಾಡಿ ಈಗ ಸದ್ಯದಲ್ಲಿ ಅಮೆರಿಕದಲ್ಲಿ ನೆಲೆಸಿದ್ದು ಅವರಿಗೆ 85 ವರ್ಷ. ಅಜ್ಜ ಹಾಗೂ ಅವರ ಅಜ್ಜಿ ಕಲಿಸಿರುವಂತ ಶರಣ ಸಂಸ್ಕೃತಿ ಮಕ್ಕಳು ಹಾಗೂ ಮೊಮ್ಮಕ್ಕಳಲ್ಲಿ ಇವತ್ತಿಗೂ ನೆಲೆ ಮಾಡಿದ್ದನ್ನು ಕಾಣಬಹುದು. ಅದರ ಪ್ರತೀಕವಾಗಿ ಅನ್ನಪೂರ್ಣ ಅಗಡಿಯವರ ಈ ಸ್ಮರಣಾರ್ಥ ದತ್ತಿ ಉಪನ್ಯಾಸವೇ ಒಂದು ಮಾದರಿ ಎಂದು ಹೇಳಬಹುದು. ಅವರ ಇಡೀ ಕುಟುಂಬಕ್ಕೆ ನಾವು ವೇದಿಕೆಯ ಪರವಾಗಿ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಈ ದತ್ತಿ ಉಪನ್ಯಾಸ ಏರ್ಪಡಿಸಿದ್ದಕ್ಕೆ ಹೇಳಲು ಬಯಸುತ್ತೇನೆ. ಅದೇ ರೀತಿ ಇವತ್ತಿನ ಉಪನ್ಯಾಸಕರ ಪರಿಚಯವನ್ನ ಮಾಡುವುದು ನನಗೆ ಅತ್ಯಂತ ಒಂದು ಖುಷಿ ಅನಿಸ್ತಾ ಇದೆ. ಡಾಕ್ಟರ್ GV ಮಂಜುನಾಥ್ ಇವರು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಾಲೇಕಲ್ಲು ಗ್ರಾಮದವರು. ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನಲ್ಲಿ ತಮ್ಮ ಪದವಿಯನ್ನ ಪೂರೈಸಿ ತದನಂತರ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ತಮ್ಮ ಸ್ನಾತಕೋತ್ತರ ಪದವಿ MA ಪದವಿಯನ್ನು ಪಡೆದರು. ಅದೇ ವಿಭಾಗದಿಂದ ಡಾಕ್ಟರ್ R ರಾಜಣ್ಣ ಇವರ ಮಾರ್ಗದರ್ಶನದಲ್ಲಿ ದಾವಣಗೆರೆ ಜಿಲ್ಲೆಯ ದೇವಾಲಯಗಳು ಒಂದು ಸಂಸ್ಕೃತಿ ಅಧ್ಯಯನ ಎಂಬ ಗ್ರಂಥಕ್ಕೆ PhD ಪದವಿಯನ್ನು ಸಹ ಪಡೆದಿರುತ್ತಾರೆ. ಮೈಸೂರಿನ GSS ಕಾಲೇಜಿನಲ್ಲಿ 2004ರಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಇವರು 2007ರಿಂದ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಇದರ ಅಡಿಯಲ್ಲಿ ನಡೆಯುತ್ತಿರುವ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಿಂಗಟಗೇರಿಯ ಶ್ರೀ ಕಲ್ಮೇಶ್ವರ್ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವೃತ್ತಿಯಲ್ಲಿ ಇತಿಹಾಸ ಉಪನ್ಯಾಸಕರಾಗಿದ್ದರು ಶರಣ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹಲವಾರು ಗೋಷ್ಠಿಗಳಲ್ಲಿ ಶರಣ ಸಾಹಿತ್ಯದ ಮೇಲೆ ಅನೇಕ ಉಪನ್ಯಾಸಗಳನ್ನ ನೀಡುತ್ತಾರೆ. ಶ್ರೀಯುತರು ಶರಣ ಸಾಹಿತ್ಯದ ಸೇವೆಯನ್ನ ಪರಿಗಣಿಸಿ
ಮೈಸೂರಿನ ಶರಣು ವಿಶ್ವವಚನ ಫೌಂಡೇಶನ್ ಅವರು 2023ರಲ್ಲಿ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. ಶ್ರೀಯುತರು ಉತ್ತಮ ವಾಗ್ಮಿಗಳೂ ಹೌದು. ಅವರು ಇವತ್ತಿನ ಒಂದು ಉಪನ್ಯಾಸಕ್ಕೆ ನಮ್ಮೆಲ್ಲರಿಗೂ ಸಿಕ್ಕಿದ್ದು ನಮ್ಮ ಸುದೈವ ಎಂದೇ ನಾನು ಹೇಳ ಬಯಸುತ್ತೇನೆ. ಇವತ್ತು ಶ್ರೀಯುತರು ಶಿವಯೋಗಿ ಶ್ರೀ ಸಿದ್ದರಾಮರ ಕುರಿತು ಒಂದೆರಡು ವಿಷಯಗಳನ್ನ, ತಮ್ಮ ಅನುಭವವನ್ನ ನಮ್ಮ ಈ ವೇದಿಕೆಯಲ್ಲಿ ಕಟ್ಟಿಕೊಡಬೇಕೆಂದು ಅವರಿಗೆ ವಿನಂತಿಸಿಕೊಳ್ಳುತ್ತಾ ವೇದಿಕೆಯನ್ನು ಅವರಿಗಾಗಿ ಬಿಟ್ಟುಕೊಡುತ್ತಿದ್ದೇನೆ. ಸರ್, ತಮಗೆ ಅನಂತ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳೊಂದಿಗೆ ವೇದಿಕೆಗೆ ಆಹ್ವಾನವನ್ನ ನೀಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಎನ್ನುವಂತಹ ಶಿವಯೋಗಿ ಸಿದ್ದರಾಮೇಶ್ವರರ ಈ ವಚನವನ್ನ ಉಲ್ಲೇಖಿಸುತ್ತಾ, ಈ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಪತಿತ ಪಾವನ ಪತಿತೋದ್ಧಾರಕರೆಂದರೆ ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರರು. ಅವರ ನೆಚ್ಚಿನ ಶಿಷ್ಯ ಬಿಲ್ಲೇಶ ಬೊಮ್ಮಯ್ಯನು ಸಾಲದ ಬಾಧೆಯಿಂದ ಸತ್ತು ನರಕದಲ್ಲಿದ್ದಾನೆ ಎಂಬ ಸುದ್ದಿಯನ್ನ ಕೇಳಿದಂತಹ ಸಿದ್ದರಾಮರು ತಾವು ಹಿಡಿದಿದ್ದಂತಹ ಯೋಗ ದಂಡವನ್ನ, ತಮ್ಮ ಶಿಷ್ಯನನ್ನ ಉದ್ಧರಿಸಲಿಕ್ಕೆ ತಾವು ಹಿಡಿದಿದ್ದಂತಹ ಯೋಗ ದಂಡವನ್ನ ನರಕಕ್ಕೆ ಬಿಟ್ಟಾಗ ಅದನ್ನ ಹಿಡಿದುಕೊಂಡು ಬಿಲ್ಲಯ್ಯ ಮೇಲಕ್ಕೆ ಬರುವಾಗ ಅವನನ್ನ ಮತ್ತೊಬ್ಬ ಅವನ ಕಾಲನ್ನ ಹಿಡ್ಕೊಳ್ತಾನೆ, ಅವನ ಕಾಲನ್ನ ಮತ್ತೊಬ್ಬ ಹಿಡ್ಕೊಳ್ತಾನೆ. ಈ ರೀತಿ ಒಬ್ಬರು ಮತ್ತೊಬ್ಬರಿಂದ ಆರಂಭವಾದಂತಹ ಈ ಪ್ರಕ್ರಿಯೆಯಿಂದಾಗಿ ಇಡೀ ಸಂಪೂರ್ಣ ನರಕವೇ ಖಾಲಿಯಾಯಿತು ಅಂತಕ್ಕಂಥದ್ದನ್ನ ಮಹಾಕವಿ ರಾಘವಾಂಕ ತನ್ನ ಸಿದ್ದರಾಮ ಚಾರಿತ್ರ್ಯದಲ್ಲಿ ಉಲ್ಲೇಖಿಸ್ತಾರೆ. ಈ ರೀತಿ ಪತಿತರನ್ನ ಉದ್ಧರಿಸಲು ಇಡೀ ನರಕವನ್ನೇ ಬರಿದು ಮಾಡಿದ ಮಹಾಗುರು ಜಗತ್ತಿನಲ್ಲಿ ಬೇರೊಬ್ಬರಿಲ್ಲ ಅಂತಕ್ಕಂತಹ ಮಾತು ಪ್ರಾಯಶಃ ಇದು ಉತ್ಪ್ರೇಕ್ಷೆ ಅಂತ ಅನ್ನಿಸಿದ್ರೂ ಕೂಡ ಸಿದ್ದರಾಮೇಶ್ವರರು ಎಂತಹ ಶಕ್ತಿಶಾಲಿಯಾದಂತಹ ಕರ್ಮಯೋಗಿ ಆಗಿದ್ರು ಅನ್ನೋದನ್ನ ನಾವು ಇದರಿಂದ ಅರಿಯಬಹುದು. ಶಿವಸಿದ್ಧ ಕುಲ ಚಕ್ರೇಶ, ಶಿವಕೀರ್ತಿ ಶರದಿಣಿ, ಜಂಗಮ ಜ್ಯೋತಿ, ನರರೂಪಿ ರುದ್ರ, ಕರ್ಮಯೋಗಿ, ಕಾಯಕಯೋಗಿ, ಸ್ವಯಂ ಶಂಭು, ಯೋಗಿಗಳ ಯೋಗಿ, ಶಿವಯೋಗಿ ಎಂಬ ಬಿರುದುಗಳನ್ನ ಹೊಂದಿದ್ದಂತಹ ಸಿದ್ದರಾಮೇಶ್ವರರ ಇತಿಹಾಸವನ್ನ ನಮಗೆ ತಿಳಿದುಕೊಳ್ಳಲಿಕ್ಕೆ 22 ಶಾಸನಗಳು ನಮಗೆ ಸಿಗ್ತವೆ. ಇದರ ಜೊತೆಗೆ ರಾಘವಾಂಕನ ಸಿದ್ದರಾಮ ಚಾರಿತ್ರ್ಯದಲ್ಲೂ ಕೂಡ ಸಿದ್ದರಾಮೇಶ್ವರರ ಬಗ್ಗೆ ಸಾಕಷ್ಟು ಮಾಹಿತಿಗಳ ಒಂದು ದಾಖಲಾತಿ ಅದರಲ್ಲಿ ನಾವು ಗಮನಿಸಬಹುದು. ಸಿದ್ದರಾಮೇಶ್ವರರು ಈಗಿನ ಮಹಾರಾಷ್ಟ್ರದ ಸೊನ್ನಲಗಿಯಲ್ಲಿ ಕುಡು ಒಕ್ಕಲಿಗ ಸಮುದಾಯದ ಮುದ್ದಣ್ಣಗೌಡ ಅಥವಾ ಮೊರಡಿ ಮುದ್ದಯ್ಯ ಮತ್ತು ತಾಯಿ ಸುಗ್ಗಲಾದೇವಿ ಈ ದಂಪತಿಗಳ ಪುತ್ರನಾಗಿ ಗುರು ರೇವಣ ಸಿದ್ಧರ ಆಶೀರ್ವಾದದ ಫಲವಾಗಿ ಹುಟ್ಟುತ್ತಾರೆ. ಹೆತ್ತ ತಂದೆ ತಾಯಿಗಳು ಮಗನಿಗೆ ಬಾಲ್ಯಾವಸ್ಥೆಯಲ್ಲಿ ಇದ್ದ ಸಮಯದಲ್ಲಿ ಇಟ್ಟಂತಹ ಹೆಸರು ಅವರ ಮನೆದೇವರಾದಂತಹ ಧೂಳಿ ಮಾಕಾಳ. ಮುಗ್ಧ ಬಾಲಕನಾಗಿದ್ದಂತಹ ಧೂಳಿ ಮಾಕಾಳ ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೀಶೈಲ ಮಲ್ಲಿಕಾರ್ಜುನನ ಬಗ್ಗೆ ಅಪಾರವಾದಂತಹ ಭಕ್ತಿಯನ್ನ ಬೆಳೆಸ್ಕೊಳ್ತಾರೆ. ಈ ಮುಗ್ಧ ಬಾಲಕನಾಗಿದ್ದಂತಹ
ಧೂಳಿ ಮಾಕಾಳನನ್ನ ತಂದೆ ತಾಯಿಗಳು ಬಾಲ್ಯದ ಸಮಯದಲ್ಲಿ ಆತನಿಗೆ ದನ ಕರುಗಳನ್ನ ಮೇಯಿಸ್ತಕ್ಕಂತಹ ಕೆಲಸವನ್ನ ಆತನಿಗೆ ವಹಿಸ್ತಾರೆ. ಬಾಲ್ಯಾವಸ್ಥೆಯಲ್ಲೇ ಶ್ರೀಶೈಲ ಮಲ್ಲಿಕಾರ್ಜುನನ ಬಗ್ಗೆ ವಿಶೇಷ ಭಕ್ತಿಯನ್ನ ಹೊಂದಿದ್ದಂತಹ ಈ ಬಾಲಕ ಶ್ರೀಶೈಲಕ್ಕೆ ಹೋಗ್ತಾ ಇದ್ದಂತಹ ಯಾತ್ರಿಕರ ತಂಡದ ಜೊತೆಗೆ ತಾನೂ ಕೂಡ ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನನ ದರ್ಶನವನ್ನ ಪಡಿತಾನೆ. ಅಂದಿನ ಕಾಲದಲ್ಲಿ ಶ್ರೀಶೈಲ ಯೋಗ ಸಾಧಕರಿಗೆ ಸಿದ್ಧ ಸಾಧಕರಿಗೆ ಕೇಂದ್ರ ಸ್ಥಳವಾಗಿತ್ತು. ಮೊದಲಿಗೆ ಇಷ್ಟಲಿಂಗದ ಮಹತ್ವವನ್ನ ಅರಿಯದ ಈ ಸಿದ್ದರಾಮ ಸ್ಥಾವರ ಲಿಂಗದ ಬಗ್ಗೆ ಭಕ್ತಿಯನ್ನ ಬೆಳೆಸಿಕೊಂಡು ಸೊನ್ನಲಗಿಯಲ್ಲಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಲಿಂಗವನ್ನ ಪ್ರತಿಷ್ಠಾಪಿಸಿ ದೇವಾಲಯವನ್ನ ನಿರ್ಮಿಸ್ತಾರೆ. ಈ ದೇವಾಲಯದ ಆವರಣಕ್ಕೆ ಯೋಗ ರಮಣೀಯ ಕ್ಷೇತ್ರ ಎಂಬ ಹೆಸರು ಬರುತ್ತೆ. ಶ್ರೀಶೈಲ ಮಲ್ಲಿಕಾರ್ಜುನನ ಬಗ್ಗೆ ವಿಶೇಷವಾದಂತಹ ಭಕ್ತಿಯನ್ನ ಹೊಂದಿದ್ದಂತಹ ಈ ಸಿದ್ದರಾಮೇಶ್ವರರು ತನ್ನ ಆರಾಧ್ಯ ದೈವನಾದಂತಹ ಮಲ್ಲಿನಾಥನ ಆರಾಧನೆಗಾಗಿ ಗ್ರಾಮಸ್ಥರೆಲ್ಲರಿಗೂ ಒಂದು ದಿನ ಊಟ ಹಾಕಿಸ್ಬೇಕು ಅಂತ ಅನ್ಸುತ್ತೆ ಆತನಿಗೆ. ಹಾಗಾಗಿ ಗ್ರಾಮದ ಎಲ್ಲ ಜನರಿಗೆ ಭತ್ತವನ್ನ ಕುಟ್ಟಿ ಕೊಡ್ಲಿಕ್ಕೆ ಭತ್ತವನ್ನ ಕಳಿಸ್ಕೊಡ್ತಾನೆ. ಎಲ್ಲರೂ ಕೂಡ ಭತ್ತವನ್ನ ಕುಟ್ಟಿ ಕೊಡ್ತಾರೆ, ಅಕ್ಕಿ ತೆಗೆದು. ಆದರೆ ಅದೇ ಗ್ರಾಮದಲ್ಲಿದ್ದಂತಹ ಅಮಿಗಿ ದೇವಯ್ಯ ಮತ್ತು ಅಮಿಗಿ ರಾಯಮ್ಮ ಅಂತಕ್ಕಂತಹ ದಂಪತಿಗಳು ಮಾತ್ರ ಈ ಭತ್ತವನ್ನ ಕುಟ್ಟಿ ಕೊಡದೆ ಆ ಭತ್ತವನ್ನ ವಾಪಸ್ ಕಳಿಸ್ತಾರೆ. ಕಾರಣ, ಸಿದ್ದರಾಮೇಶ್ವರರ ಅಂಗದ ಮೇಲೆ ಲಿಂಗ ಇರಲಿಲ್ಲ, ಆತ ಇನ್ನು ಭವಿಯಾಗಿದ್ದಾನೆ ಅಂತ ಹೇಳಿ ಇಷ್ಟಲಿಂಗ ನಿಷ್ಠೆಯುಳ್ಳಂತಹ ಈ ಅಮಿಗಿ ರಾಯಮ್ಮ ಮತ್ತು ಅಮಿಗಿ ದೇವಯ್ಯ ದಂಪತಿಗಳು ಸಿದ್ದರಾಮೇಶ್ವರರನ್ನ ಭವಿ ಅಂತ ಕರೆದು ಆ ಭತ್ತವನ್ನ ವಾಪಸ್ ಕಳಿಸ್ಕೊಡ್ತಾರೆ. ಹಾಗಾಗಿ ಇದರಿಂದ ಸಿಟ್ಟು ಬಂದಂತಹ ಸಿದ್ದರಾಮೇಶ್ವರರು ಅವರನ್ನ, ಆ ದಂಪತಿಗಳನ್ನ ಈ ಸೊನ್ನಲಗಿ ಗ್ರಾಮವನ್ನ ಬಿಟ್ಟು ಹೋಗುವಂತೆ ಆದೇಶವನ್ನ ಮಾಡ್ತಾನೆ. ಹೀಗಾಗಿ ಆ ದಂಪತಿಗಳು ಸೊನ್ನಲಗಿಯನ್ನ ಬಿಟ್ಟು ಅವರು ಕಲ್ಯಾಣಕ್ಕೆ ಬರ್ತಾ ಇರ್ತಾರೆ. ಒಂದು ಪವಾಡ ಕಥೆಯಲ್ಲಿ, ಈ ಸಮಯದಲ್ಲಿ ಒಂದು ಪವಾಡ ಕಥೆಯಲ್ಲಿ ಸ್ವತಃ ಕಪಿಲಸಿದ್ಧ ಮಲ್ಲಿಕಾರ್ಜುನನೇ ಈ ದಂಪತಿಗಳ ಸಾಮಾನು ಸರಂಜಾಮುಗಳನ್ನ ಒತ್ಕೊಂಡು ಬರ್ತಾರೆ ಅಂತಕ್ಕಂತಹ ಒಂದು ಪೌರಾಣಿಕ ಕಥೆ ನಮಗೆ ಬರುತ್ತೆ. ಈ ಪೌರಾಣಿಕ ಕಥೆಯ ವಿಷಯವನ್ನ ತಿಳಿದಂತಹ ಶಿವಯೋಗಿ ಸಿದ್ದರಾಮೇಶ್ವರರು ಆನಂತರ ಆ ದಂಪತಿಗಳನ್ನ ಪುನಃ ಸೊನ್ನಲಗಿಗೆ ವಾಪಸ್ ಬರುವಂತೆ ವಿನಂತಿಸಿಕೊಂಡ್ರೂ ಕೂಡ ಅವರು ಸಿದ್ದರಾಮೇಶ್ವರರ ಕೋರಿಕೆಯನ್ನ ಮನ್ನಿಸದೆ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದಲ್ಲಿ ಅವರು ತಮ್ಮ ನೆಲೆಯನ್ನ ಕಂಡುಕೊಳ್ತಾರೆ. ಸಿದ್ದರಾಮೇಶ್ವರರು ಕೇವಲ ದೈವ ಭಕ್ತರಷ್ಟೇ ಆಗಿರ್ಲಿಲ್ಲ, ಅವರೊಬ್ರು ಮಾನವೀಯತೆಯ ಸಾಕಾರ ಮೂರ್ತಿಗಳು ಕೂಡ ಆಗಿರ್ತಾರೆ. ತನ್ನ ದೈವ ಭಕ್ತಿಯ ಜೊತೆಗೆ ಈ ಮಲ್ಲಯ್ಯನ ಆದೇಶದಂತೆ ಕಿರುವಳ್ಳಿ ಕುಗ್ರಾಮ ಸೊನ್ನಲಗಿಯನ್ನ ಹಿರೇಹಳ್ಳಿಯನ್ನಾಗಿ ಮಾಡಿ ಸೊನ್ನಲಗಿ ಪುರವ ವಿರಚಿಸಿ ಅಷ್ಟಾಷಷ್ಠಿ ಕ್ಷೇತ್ರದ ಲಿಂಗಗಳನ್ನ ನಿಲ್ಲಿಸಿ ಅದನ್ನ ಒಂದು ಚಿನ್ನದ ತಟ್ಟೆಯಾಗುವಂತೆ ಮಾಡ್ತಾರೆ. ಸಿದ್ದರಾಮೇಶ್ವರರು ಸೊನ್ನಲಗಿಯಲ್ಲಿ ಆರಂಭಿಸಿದಂತಹ ಈ ಕೆರೆ ಕಟ್ಟೆ, ಬಾವಿ, ಊದೋಟ, ಚೌಕ ಮತ್ತು ಛತ್ರಗಳನ್ನ ನಿರ್ಮಿಸ್ತಕ್ಕಂತಹ ಈ ಕೆಲಸಕ್ಕೆ ಆ ಸೊನ್ನಲಾಪುರದ ರಾಜ ನನ್ನಿದೇವನ ರಾಣಿ ಚಾಮಲಾದೇವಿ ಅಗತ್ಯವಾದಂತಹ ಭೂಮಿಯನ್ನ ಮತ್ತು ಹಣಕಾಸಿನ ನೆರವನ್ನ ನೀಡ್ತಾರೆ. ಈ ಸಿದ್ದರಾಮೇಶ್ವರರು ಸೊನ್ನಲಗಿಯಲ್ಲಿ ತಾವು ಕೈಗೊಂಡಂತಹ ಈ ಲೋಕೋದ್ಧಾರದ ಕೆಲಸಗಳಿಗೆ, ಅಂದ್ರೆ ಕೆರೆ ಕಟ್ಟಿಸ್ತಕ್ಕಂಥದ್ದು, ಸ್ಥಾವರ ಲಿಂಗದ ದೇವಸ್ಥಾನವನ್ನ ಕಟ್ಟಿಸ್ತಕ್ಕಂತಹ ಕೆಲಸ ಇರಬಹುದು, ಬಾವಿ ಅನ್ನದ ಛತ್ರಗಳನ್ನ ನಿರ್ಮಿಸ್ತಕ್ಕಂತಹ ಕೆಲಸಕ್ಕೆ ಒಡ್ರ ದೇಶದಿಂದ ಸಾವಿರಾರು ಜನ ಶ್ರಮಜೀವಿಗಳು, ಒಡ್ಡರು, ಗುಡ್ಡರು ಅಂತಕ್ಕಂತಹ ಕರೆಯಲ್ಪಡತಕ್ಕಂತಹ ಒರಟು ಜನಾಂಗದವರು, ಅಂದ್ರೆ ನಾವು ಇವತ್ತೇನು ಬೋವಿ ಜನಾಂಗದವರು ಅಂತ ಕರಿತೇವಲ್ಲ, ಇಂತಹ ಜನಾಂಗವನ್ನ ಓಡ್ರ ದೇಶದಿಂದ ಕರ್ಕೊಂಡು ಬಂದು
ಅವರಿಂದ ಈ ಲೋಕೋದ್ಧಾರದ ಕಾರ್ಯಗಳನ್ನ ನಿರ್ಮಿಸಿ ಅವರೆಲ್ಲರಿಗೆ ಬದುಕನ್ನ ಕಟ್ಟಿಕೊಡ್ತಾರೆ. ಹಾಗಾಗಿ ಆ ಓಡ್ರ ದೇಶದಿಂದ ಬಂದಂತಹ ಒಡ್ಡರು ಗುಡ್ಡರು ಅನ್ಸ್ಕೊಳ್ತಕ್ಕಂತಹ ಬೋವಿ ಜನಾಂಗದವರು ಸಿದ್ದರಾಮೇಶ್ವರರನ್ನ ತಮ್ಮ ಆರಾಧ್ಯ ದೈವ ಅಂತ ಸ್ವೀಕರಿಸಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಬರ್ತಕ್ಕಂತಹ ಮಕರ ಸಂಕ್ರಾಂತಿಯ ದಿನದಂದು ನಡೀತಕ್ಕಂತಹ ಸಿದ್ದರಾಮೇಶ್ವರರ ಜಯಂತಿಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವರು ನಡೆಸ್ಕೊಂಡು ಬರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹಾಗೆಂದ ಮಾತ್ರಕ್ಕೆ ಅವರೇನು ಸಿದ್ದರಾಮೇಶ್ವರರು ಒಡ್ಡರಲ್ಲ, ಅವರು ಒಡ್ಡರ ಒಡೆಯರಾಗಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅಲ್ಲಮ ಪ್ರಭುದೇವರು ಸಿದ್ದರಾಮೇಶ್ವರರನ್ನ ಕರೆದುಕೊಂಡು ಬರ್ಲಿಕ್ಕೆ ಸೊನ್ನಲಗಿಗೆ ಹೋದಾಗ ಕೆರೆಯ ಕೆಲಸದಲ್ಲಿ ಸಿದ್ಧೇಂದ್ರ ನಿರ್ವಡೆ ಕರೆಯೋ ಒಡ್ಡರೆರೆಯನ ಅಂತಾರೆ. ಈ ಮಾತನ್ನೂ ಕೂಡ ಸಿದ್ದರಾಮೇಶ್ವರರು ಒಡ್ಡರಲ್ಲ, ಒಡ್ಡರ ಒಡೆಯ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸಿದ್ದರಾಮೇಶ್ವರರು ಈ ಭಾಗದಲ್ಲಿ ಯಥೇಚ್ಛವಾಗಿರ್ತಕ್ಕಂತಹ ಕುಡು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿರಬಹುದು ಅಂತಕ್ಕಂಥದ್ದು ಹಲವಾರು ಶರಣ ಸಾಹಿತ್ಯದ ಸಂಶೋಧಕರ ಅಭಿಪ್ರಾಯ ಆಗಿದೆ. ಕರ್ಮ ಯೋಗದಲ್ಲಿಯೇ ನಿರತರಾಗಿದ್ದಂತಹ ಈ ಶಿವಯೋಗಿ ಸಿದ್ದರಾಮೇಶ್ವರರನ್ನ, ಆಗಿನ್ನೂ ಶಿವಯೋಗಿ ಆಗಿರ್ಲಿಲ್ಲ, ಕರ್ಮಯೋಗಿ ಆಗಿದ್ದಂತಹ ಈ ಸಿದ್ದರಾಮೇಶ್ವರರ ಲೋಕೋದ್ಧಾರದ ಕೆಲಸಗಳು ಕಲ್ಯಾಣವನ್ನ ತಲುಪ್ತವೆ. ವಿಶೇಷವಾಗಿ ಅಲ್ಲಮ ಪ್ರಭುಗಳಿಗೆ ತಲುಪುತ್ತೆ. ಹಾಗಾಗಿ ಅಲ್ಲಮ ಪ್ರಭುಗಳು ಸಿದ್ದರಾಮೇಶ್ವರರನ್ನ ಕರ್ಕೊಂಡು ಬರ್ಲಿಕ್ಕೆ ಸೊನ್ನಲಾಪುರಕ್ಕೆ ಹೋಗ್ತಾರೆ. ಸೊನ್ನಲಾಪುರಕ್ಕೆ ಹೋಗಿ ತಮ್ಮ ಬೆಳಕಿನ ಮಾತುಗಳ ಮೂಲಕ ಸಿದ್ದರಾಮೇಶ್ವರರ ಮನಸ್ಸನ್ನ ಪರಿವರ್ತನೆ ಮಾಡಿ ಆತನನ್ನ ಕಲ್ಯಾಣಕ್ಕೆ ಆಹ್ವಾನಿಸ್ತಾರೆ. ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದಡೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು, ಗುಹೇಶ್ವರ ನರಿದ ಶರಣಂಗೆ ಆವ ಫಲವೂ ಇಲ್ಲವಯ್ಯ ಅಂತಕ್ಕಂತಹ ವಚನದ ಮೂಲಕ ಅಲಮ ಪ್ರಭುದೇವರು ಸಿದ್ದರಾಮೇಶ್ವರರನ್ನ ಇಂತಹ ಲೋಕೋದ್ಧಾರದ ಕೆಲಸಗಳ ಜೊತೆಗೆ ನೀನು ಸ್ಥಾವರ ಲಿಂಗಾರಾಧನೆಯಲ್ಲಿ ತೊಡಗಿದ್ರೆ ನಿನಗೆ ಮುಕ್ತಿ ಸಿಗಬಹುದು, ಆದ್ರೆ ಆ ಮುಕ್ತಿ ಮರಣದ ಮೇಲೆ ಮಾತ್ರ ಸಿಗುತ್ತೆ. ಆದರೆ ನೀನು ಬದುಕಿದ್ದಂತಹ ಸಮಯದಲ್ಲೇ ಶಿವನ ಸಾನ್ನಿಧ್ಯವನ್ನ ಪಡೆಯಬೇಕು ಅಂದ್ರೆ ನೀನು ನನ್ನ ಜೊತೆಗೆ ಕಲ್ಯಾಣಕ್ಕೆ ಬಾ ಅಂತ ಹೇಳಿ ಆಹ್ವಾನಿಸಿ ತಮ್ಮ ಬೆಳಕಿನ ಮಾತುಗಳ ಮೂಲಕ ಸಿದ್ದರಾಮೇಶ್ವರರನ್ನ ಕಲ್ಯಾಣಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಮ ಪ್ರಭುದೇವರ ಜೊತೆಗೆ ಕಲ್ಯಾಣಕ್ಕೆ ಬಂದಂತಹ ಶಿವಯೋಗಿ ಸಿದ್ದರಾಮೇಶ್ವರರು ಮತ್ತು ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಜೊತೆಗೆ ಒಂದು ಸಂವಾದ ನಡೀತತಿ. ಸಿದ್ದರಾಮೇಶ್ವರರ ಅಂಗದ ಮೇಲೆ ಲಿಂಗ ಇಲ್ಲದನ್ನ ನೋಡಿದಂತಹ ಚನ್ನಬಸವಣ್ಣನವರು ನಿಮ್ಮ ಅಂಗದ ಮೇಲೆ ಲಿಂಗವೆಲ್ಲಿದೆ ಅಂತಕ್ಕಂತಹ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ಸಿದ್ದರಾಮೇಶ್ವರರು ನನ್ನ ಪ್ರಾಣವೇ ನನ್ನ ಲಿಂಗ ಅಂತ ಹೇಳ್ತಾರೆ. ಅಂಗದ ಮೇಲೆ ಲಿಂಗವಿಲ್ಲದಾಗ ಪ್ರಾಣ ಹೇಗೆ ಲಿಂಗವಾಗುತ್ತದೆ ಅಂತಕ್ಕಂತಹ ಮರು ಪ್ರಶ್ನೆಯನ್ನ ಚನ್ನಬಸವಣ್ಣವರು ಸಿದ್ದರಾಮೇಶ್ವರರಿಗೆ ಕೇಳ್ತಾರೆ. ಆಗ ಮಧ್ಯ ಪ್ರವೇಶಿಸಿದಂತಹ ಪ್ರಭುದೇವರು ಸೀಮೆಯ ಮೀರಿದ ನಿಸ್ಸೀಮನಿಗೆ ಸೀಮೆಯ ಹಂಗೇಕೆ, ಅಂಗದ ಮೇಲೆ ಲಿಂಗವೇಕೆ ಅಂತಕ್ಕಂತಹ ಮಾತನ್ನ ಚನ್ನಬಸವಣ್ಣನವರಿಗೆ ಹೇಳ್ತಾರೆ. ಆಗ ಚನ್ನಬಸವಣ್ಣವ್ರು ಹೇಳ್ತಾರೆ, ಆಕಾಶದಲ್ಲಾಡುವ ಪಟಕ್ಕಾದರೂ ಕೂಡ ಭೂಮಿಯ ಮೇಲೆ ಒಂದು ಮೂಲ ಸೂತ್ರವಿರಲೇಬೇಕು. ಹೀಗೆ ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಕೂಡ ಅವನು ಆಕಾಶದೆತ್ತರಕ್ಕೆ ವಿಹರಿಸ್ತಾ ಇದ್ರೂ ಕೂಡ ಅವನ ಮೂಲ ಸೂತ್ರದಲ್ಲಿ ಒಂದು ಲಿಂಗ ಇರಲೇಬೇಕು ಅಂತಕ್ಕಂತಹ ಮಾತನ್ನ ಹೇಳುವುದರ ಜೊತೆಗೆ ಭೂಮಿ ಇಲ್ಲದೆ ಬಂಡಿ ನಡೆಯುವುದೇ, ಬಂಡಿ ನಡೆಯಬೇಕು ಅಂದ್ರೆ ಭೂಮಿ ಇರಲೇಬೇಕು. ಹಾಗಾಗಿ ಮನುಷ್ಯನ ಮೂಲದಲ್ಲಿ ಇಷ್ಟಲಿಂಗವಿರಲೇಬೇಕು ಅಂತಕ್ಕಂತಹ ಮಾತಿನ ಮೂಲಕ ಇಷ್ಟಲಿಂಗದ ಮಹತ್ವವನ್ನ ಮನವರಿಕೆ ಮಾಡಿಕೊಡ್ತಾರೆ. ಹಾಗಾಗಿ ಸಿದ್ದರಾಮೇಶ್ವರರು ಕೂಡ ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಳ್ಳಿಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಅಲ್ಲಮ ಪ್ರಭುದೇವರ ಸೂಚನೆಯ ಮೇರೆಗೆ ಚನ್ನಬಸವಣ್ಣನವರೇ ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ದೀಕ್ಷೆಯನ್ನ
ಕರುಣಿಸ್ತಾರೆ. ಇಷ್ಟಲಿಂಗ ದೀಕ್ಷೆಯನ್ನ ತಾವು ಚನ್ನಬಸವಣ್ಣನವರಿಂದ ಪಡ್ಕೊಂಡಂತಹ ಶಿವಯೋಗಿ ಸಿದ್ದರಾಮೇಶ್ವರರು ತಮ್ಮ ದೀಕ್ಷಾ ಗುರುವಾದಂತಹ ಚನ್ನಬಸವಣ್ಣನವರನ್ನ ಕುರಿತು, ಲೋಕದಲ್ಲಿರುವ ನೂರಾರು ಗುರುಗಳ ನೋಡಿ ನೋಡಿ ನಾನು ಬೇಸರಗೊಂಡೆನಯ್ಯ. ವಿತ್ತಾಪಹಾರಿ ಗುರುಗಳು ನೂರಾರು, ಶಾಸ್ತ್ರಾರ್ಥ ಹೇಳುವ ಗುರುಗಳು ನೂರಾರು, ವಿಚಾರ ಮುಖದಿಂದ ಷಟ್ಸಾಧನೆಯ ನರುಹುಗಳ ಗುರುಗಳು ನೂರಾರು, ವಿಷಯಗಳೆಲ್ಲ ಮಿಥ್ಯಂಗಳೆಂದರುಹಿ ಆತ್ಮಾನುರಾಗತ್ವವ ನೀವ ಗುರುಗಳು ನೂರಾರು, ಶಿವಜೀವರ ಏಕತ್ವವನ್ನರುಹಿ ನಿರ್ಮಲ ಜ್ಞಾನವ ನೀವ ಗುರುಗಳು ಪ್ರಮತರು, ಸಂಶಯಾಳಿಗಳನ್ನೆಲ್ಲ ಜ್ಞಾನಾಗ್ನಿಯಿಂದ ದಹಿಸಿ ಮುಕ್ತಿಯ ಅಂಗೆಂಬುದ ಅರುವಿನ ಬಂಧನದಲ್ಲಿರಿಸಿದ ಗುರು ಚನ್ನಬಸವಣ್ಣನಲ್ಲದೆ ಮತ್ತೊಬ್ಬರನ್ನ ಕಾಣೆ. ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂತಹ ವಚನದ ಮೂಲಕ ನಾನು ಪ್ರಪಂಚದಲ್ಲಿ ನೂರಾರು ಗುರುಗಳನ್ನ ನೋಡಿದ್ದೀನಿ. ಅಂತಹ ಗುರುಗಳಲ್ಲಿ ಕೆಲವರು ದುಡ್ಡು ಮಾಡ್ತಕ್ಕಂತಹ ಗುರುಗಳಿರ್ತಾವೆ, ಕೆಲವರು ಶಾಸ್ತ್ರಗಳಿಗೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನ ಕೊಟ್ಟು ಶಾಸ್ತ್ರಗಳಿಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೆ. ಕೆಲವರು ಷಟ್ ಸಾಧನೆಯನ್ನ ತಿಳಿಸ್ತಾ ಭಕ್ತರಿಗೆ ಷಟ್ ಸಾಧನೆಯನ್ನ, ಷಟ್ ಸಂಪತ್ತುಗಳು ಶಮೆ, ದಮೆ, ತಿತಿಕ್ಷೆ, ಉಪರತಿ, ಶ್ರದ್ಧೆ, ಸಮಾಧಾನ ಅಂತಕ್ಕಂಥವುಗಳು ಷಟ್ ಸಂಪತ್ತುಗಳು. ಇವುಗಳನ್ನ ಸಾಧಿಸುವುದು ಷಟ್ ಸಾಧನೆ. ಆದರೆ ಇವನ್ನ ಸಾಧಿಸೋದು ಬಹಳ ಕಷ್ಟ. ಆದರೆ ಕೆಲವು ಗುರುಗಳು ತಮ್ಮ ಶಿಷ್ಯರಿಗೆ ಇವುಗಳನ್ನ ಸಾಧಿಸಬಹುದು ಅಂತಕ್ಕಂತಹ ತಪ್ಪು ಕಲ್ಪನೆಯನ್ನ ಮೂಡಿಸಿ ದುಡ್ಡನ್ನ ಮಾಡ್ತಕ್ಕಂತಹ ಗುರುಗಳನ್ನ ನಾನು ನೋಡಿದ್ದೀನಿ. ಆದರೆ ಶಿವ ಜೀವರ ಏಕತ್ವವನ್ನ ತಿಳಿಸ್ತಕ್ಕಂತಹ ಗುರುಗಳಿದಾರಲ್ಲ, ಅಂಥವ್ರು ಮಾತ್ರ ಮೊದಲ ಶ್ರೇಣಿಯ ಗುರುಗಳು. ಅಂತಹ ಗುರು ನನ್ನ ದೀಕ್ಷಾ ಗುರುವಾದಂತಹ ಚನ್ನಬಸವಣ್ಣನವರು ಅಂತಕ್ಕಂಥದ್ದನ್ನ ಈ ವಚನದ ಮೂಲಕ ಅವರು ಸ್ಪಷ್ಟಪಡಿಸ್ತಾರೆ. ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಂಡು ಕಲ್ಯಾಣದಲ್ಲಿ ಅಮರ ಗಣಗಳಲ್ಲಿ ಒಬ್ಬರಾಗಿ ಅನುಭವ ಮಂಟಪದ ಸದಸ್ಯರಾಗಿ ಇದ್ದಂತಹ ಶಿವಯೋಗಿ ಸಿದ್ದರಾಮೇಶ್ವರರಿಗೆ, ಕಲ್ಯಾಣದಲ್ಲಿದ್ದಂತಹ ಅಸಂಖ್ಯಾತ ಶರಣ ಗಣಕ್ಕೆ ತಾನು ಸೊಲ್ಲಾಪುರದಲ್ಲಿ ಕೈಗೊಂಡಿದ್ದಂತಹ ಲೋಕೋದ್ಧಾರದ ಕಾರ್ಯಗಳನ್ನ ತೋರಿಸ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಅವರೆಲ್ಲ ಶರಣ ಗಣವನ್ನ, ಶರಣ ಈ ಅನುಭವ ಮಂಟಪದ ಸದಸ್ಯರುಗಳನ್ನ, ವಿಶ್ವಗುರು ಬಸವಣ್ಣನಾದಿಯಾಗಿ ಪ್ರಮುಖ ಶರಣರನ್ನ ಸೊಲ್ಲಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊಲ್ಲಾಪುರದ ಮಧ್ಯಭಾಗದಲ್ಲಿ, ನಗರದ ಮಧ್ಯಭಾಗದಲ್ಲಿ ಒಂದು ಜೋಡು ಬಸವಣ್ಣನ ದೇವಸ್ಥಾನ ಅಂತಕ್ಕಂತಹ ದೇವಸ್ಥಾನ ಇದೆಯಂತೆ. ಈ ದೇವಸ್ಥಾನ 12ನೇ ಶತಮಾನದಲ್ಲಿ ಆ ಸೊನ್ನಲಗಿಯಿಂದ ಒಂದು 7-8 ಕಿಲೋಮೀಟರ್ ಹೊರಗಿರ್ತಕ್ಕಂತಹ ಒಂದು ದೇವಸ್ಥಾನ ಆಗಿತ್ತು. ಅಲ್ಲಿಂದ ಒಂದು ಬೃಹತ್ ಮೆರವಣಿಗೆಯ ಮೂಲಕ ಈ ಶರಣ ಪಡೆಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಸಿದ್ದರಾಮೇಶ್ವರರಿಗೆ ಅನ್ಸುತ್ತೆ. ಈ ಇದ್ದಂತಹ ಶರಣ ಪಡೆಯಲ್ಲಿ ತನ್ನ ದೀಕ್ಷಾ ಗುರುವಾದಂತಹ ಚನ್ನಬಸವಣ್ಣನವರನ್ನ ವೈಭವದಿಂದ ಮೆರವಣಿಗೆಯ ಮೂಲಕ ಕುದುರೆ ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸಿ ಒಂದು ಕುದುರೆಯನ್ನ ಅವರು ಅಲ್ಲಿಗೆ ತರಿಸ್ತಾರೆ. ಆದ್ರೆ ಈ ಘಟನೆಯಿಂದಾಗಿ ಚನ್ನಬಸವಣ್ಣನವರಿಗೆ ಕಸಿವಿಸಿ ಉಂಟಾಗುತ್ತೆ. ಕಾರಣ, ವಿಶ್ವಗುರು ಬಸವಣ್ಣನವರು ಅಲ್ಲಿರ್ತಾರೆ, ಅಲ್ಲಮ ಪ್ರಭುಗಳಿರ್ತಾರೆ, ಇನ್ನೂ ಅನೇಕ ಪ್ರಮುಖ ಶರಣರಿರ್ತಾರೆ. ಅನುಭವ ಮಂಟಪದ ಶಿಲ್ಪಿ, ಲಿಂಗಾಯತ ಧರ್ಮದ ಸ್ಥಾಪಕರಾದಂತಹ ವಿಶ್ವಗುರು ಬಸವಣ್ಣನವರನ್ನ ನಡೆಸ್ಕೊಂಡು ನಾನು ಕುದುರೆ ಮೇಲೆ ಕುತ್ಕೊಂಡು ಹೋಗೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರಿಗೆ ಕಸಿಬಿಸಿ ಆಗುತ್ತೆ. ಹಾಗಾಗಿ ಅವರು ಸುತಾರಾಮ್ ಆ ಕುದುರೆ ಮೇಲೆ ಕೂತ್ಕೊಳ್ಳಿಕ್ಕೆ ಇಷ್ಟ ಪಡ್ಲಿಲ್ಲ. ಹಾಗಾಗಿ ಅಲ್ಲಿದ್ದಂತಹ ಇತರೆ ಎಲ್ಲ ಶರಣರ ಆಗ್ರಹದ ಮೇರೆಗೆ, ಇಲ್ಲ ಇನ್ನೂ ಒಂದು ಕುದುರೆಯನ್ನ ತರಿಸಿ, 2 ಕುದುರೆ ಮೇಲೆ, ಒಂದು ಕುದುರೆಯಲ್ಲಿ ವಿಶ್ವಗುರು ಬಸವಣ್ಣನವರು, ಇನ್ನೊಂದು ಕುದುರೆಯಲ್ಲಿ ನಿಮ್ಮ ದೀಕ್ಷಾ ಗುರುಗಳನ್ನ ಕರ್ಕೊಂಡು ಹೋಗ್ಬಹುದು ಅಂತಕ್ಕಂತಹ ಶರಣರ ಆಗ್ರಹದ ಮೇರೆಗೆ ಇನ್ನೂ ಒಂದು ಕುದುರೆಯನ್ನ ತರಿಸಿ ಅಲ್ಲಿಂದ ಒಂದು ಕುದುರೆ ಮೇಲೆ ವಿಶ್ವಗುರು ಬಸವಣ್ಣನವರು, ಮತ್ತೊಂದು ಕುದುರೆಯ ಮೇಲೆ ಚನ್ನಬಸವಣ್ಣನವರನ್ನ ಕರ್ಕೊಂಡು ಹೋಗ್ತಾರಂತೆ. ಸೊ ಇದು ಜನಪದರ ಬಾಯಲ್ಲಿ ಈ ಜೋಡು ಕುದುರೆಗಳು ಅಲ್ಲಿಂದ ಹೋಗಿದ್ದಂತಹ ಸ್ಥಳವಾದ್ದರಿಂದ ಅದಕ್ಕೆ ಜೋಡು ಬಸವಣ್ಣನ ಗುಡಿ ಅನ್ನೋದನ್ನ ಜನಪದರು ತಮ್ಮ ಬಾಯಲ್ಲಿ ಹೇಳ್ತಕ್ಕಂತಹ ಉದಾಹರಣೆಯನ್ನ ನಾವು ಇವತ್ತು ಕೂಡ
ಗಮನಿಸಬಹುದು. ಸೊ ಈ ರೀತಿಯಾಗಿ ಸಿದ್ದರಾಮೇಶ್ವರರು ತಮ್ಮ ಗುರುವಿನ ಬಗ್ಗೆ ಗುರುನಿಷ್ಠೆಯನ್ನ ಬೆಳೆಸ್ಕೊಂಡಿದ್ರು. ಆದ್ರೆ ಈ ಘಟನೆಯಿಂದ ಬಸವಣ್ಣವರೇನು ಅವ್ರಿಗೇನು ಬೇಜಾರಾಗ್ಲಿಲ್ಲ, ಉದಾರತೆಯನ್ನ ತೋರಿದ್ರು. ಹೌದು, ಅವರ ದೀಕ್ಷಾ ಗುರುವನ್ನ ಕುದುರೆ ಮೇಲೆ ಕರ್ಕೊಂಡು ಹೋಗ್ಲಿ, ಅದಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಚನ್ನಬಸವಣ್ಣನವರ ಒಂದು ವಿನಂತಿಯ ಮೇರೆಗೆ ನಾನು ಕುತ್ಕೊಳ್ಳಲ್ಲ ಅನ್ನೋದನ್ನ ಅವರು ಹೇಳಿದ್ರಿಂದ 2 ಕುದುರೆಯ ಮೇಲೆ ಹೋದಂತಹ ಆ ಸ್ಥಳವನ್ನ ಈಗ ಜೋಡು ಬಸವಣ್ಣನ ಗುಡಿ ಎಂಬುದಾಗಿ ಆ ಜನಪದರು ಹೇಳ್ತಾರೆ. ಇದರ ಜೊತೆಗೆ ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ದೀಕ್ಷೆ ಆಗಿತ್ತು ಅನ್ನುವಂತಹ ಪುರಾವೆಗಳು ಇಷ್ಟೆಲ್ಲ ಸಿಕ್ಕರೂ ಕೂಡ DL ನರಸಿಂಹಾಚಾರ್ ಅಂತಕ್ಕಂಥವ್ರೊಬ್ರು ಶಿವಯೋಗಿ ಸಿದ್ದರಾಮೇಶ್ವರರು ವೀರಶೈವರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಶೈವರಾಗಿದ್ರು ಅಂತಕ್ಕಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಆಗ ಸಿದ್ದರಾಮೇಶ್ವರರ ಅನನ್ಯ ಭಕ್ತೆಯಾಗಿದ್ದಂತಹ ಸೊಲ್ಲಾಪುರದ ಜಯದೇವಿ ತಾಯಿ ಲೆಗಾಡೆ ಅವರೊಬ್ಬ ಕನ್ನಡದ ಕಟ್ಟಾಳಾಗಿದ್ದಂತಹ ಮಹಿಳೆ. 1974ರಲ್ಲಿ ಮಂಡ್ಯದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಂತಹ ಕನ್ನಡದ ಕಟ್ಟಾಳಾಗಿದ್ದಂತಹ ಮಹಿಳೆ ಮತ್ತು ಸೊಲ್ಲಾಪುರದ ವಾರದ ಮಲ್ಲಪ್ಪನವರ ಮೊಮ್ಮಗಳು. ಅವರ ವಿನಂತಿಯ ಮೇರೆಗೆ ಕ್ರೈಸ್ತ ಧರ್ಮದ ವಿದ್ವಾಂಸರಾಗಿದ್ದಂತಹ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಆ ಬಗ್ಗೆ ಒಂದು ಸಂಶೋಧನೆಯನ್ನ ನಡೆಸಿ ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ದೀಕ್ಷೆ ಆಗಿತ್ತು ಅನ್ನುವುದನ್ನ ಅವರು ತೋರಿಸಿಕೊಡ್ತಾರೆ. ಇದರ ಜೊತೆಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂತಹ ಅಂಕಿತ ನಾಮ ಇರ್ತಕ್ಕಂತಹ 1965 ವಚನಗಳು ಕೂಡ ಸಿದ್ದರಾಮೇಶ್ವರರ ವಚನಗಳೇ ಅನ್ನೋದನ್ನ ಅವರು ತೋರಿಸ್ತಾರೆ. ಅದರ ಜೊತೆಗೆ ಯೋಗಿನಾಥ ಎಂಬ ಅಂಕಿತ ನಾಮದಲ್ಲಿ ಕೆಲವು ಸ್ವರವಚನಗಳು, ಮಿಶ್ರ ಸ್ತೋತ್ರ ತ್ರಿವಿಧಿ ಅಂತಕ್ಕಂತಹ ಕೆಲವು ಪದ್ಯಗಳನ್ನು ಕೂಡ ಅವರು ಬರೆದಿದ್ದಾರೆ ಅನ್ನೋದನ್ನ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ತೋರಿಸ್ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಉತ್ತಂಗಿ ಚೆನ್ನಪ್ಪನವರು ಮಾಡಿದಂತಹ ಈ ಒಂದು ಕಾರ್ಯವನ್ನ ಅತ್ಯಂತ ಶ್ಲಾಘನೆಯಿಂದ ನಾವು ನೆನಪು ಮಾಡ್ಕೋಬೇಕು. ಇದಾದ ಬಳಿಕ ಇಷ್ಟೊತ್ತಿಗಾಗ್ಲೇ ಕಲ್ಯಾಣ ಕ್ರಾಂತಿಯ ಮುನ್ಸೂಚನೆಯನ್ನ ಅರಿತಿದ್ದಂತಹ ಅಲ್ಲಮ ಪ್ರಭುದೇವರು ತಮ್ಮ ಕೆಲವು ಅನುಯಾಯಿಗಳ ಜೊತೆಗೆ ಅವರು ಕಲ್ಯಾಣವನ್ನ ತೊರೀತಾರೆ. ಹಾಗಾಗಿ ಅನುಭವ ಮಂಟಪ ಅಂತಕ್ಕಂತಹ ಈ ಶೂನ್ಯ ಸಿಂಹಾಸನದ 2ನೆಯ ಅಧ್ಯಕ್ಷ ಗಾದಿಗೆ ಏರಿದಂಥವರು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. ಇನ್ನು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂತಹ ಮುಂದಿನ ವಿಚಾರ ಅಂದ್ರೆ ಕಲ್ಯಾಣ ಕ್ರಾಂತಿ ನಡೀತೈತಿ. ಅದು ವಿಶೇಷವಾಗಿ ಅರಳಯ್ಯನ ಮಗ ಶೀಲವಂತ ಮತ್ತು ಮಧುವರಸರ ಮಗಳು ಲಾವಣ್ಯರ ವಿವಾಹದ ಪರಿಣಾಮವಾಗಿ ಆ ಒಂದು ಕಲ್ಯಾಣ ಕ್ರಾಂತಿ ಆರಂಭ ಆಗುತ್ತೆ. ಬಿಜ್ಜಳ ಅನೇಕ ಕೆಲವು ಸನಾತನವಾದಿಗಳಾದಂತಹ ಕೊಂಡಿ ಮಂಚಣ್ಣ, ನಾರಾಯಣ ಭಟ್ಟ, ಮುಕುಂದ ಪೆದ್ದಿ, ವಿಷ್ಣು ಭಟ್ಟ, ಕೇಶವ ಭಟ್ಟ ಅಂತಕ್ಕಂತಹ ಪ್ರಮುಖರ ಮಾತನ್ನ ಕೇಳಿ ವಿಶ್ವಗುರು ಬಸವಣ್ಣನವರಿಗೆ ಗಡಿಪಾರು ಆದೇಶ ಮಾಡ್ತಾರೆ. ಕಲ್ಯಾಣ ಅಂತಕ್ಕಂಥದ್ದು ಕಟುಕರ ಕೇರಿ ಆಗುತ್ತೆ. ಸಾಕಷ್ಟು ಸಂಖ್ಯೆಯ ಶರಣರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಸಂಕಷ್ಟದಲ್ಲಿದ್ದಂತಹ ಶರಣರನ್ನ ಸಾವು ಬದುಕಿನ ಮಧ್ಯದ ಪ್ರಾಣಾಪಾಯದಿಂದ ಪಾರು ಮಾಡಿದಂತಹ ಶ್ರೇಯಸ್ಸಲ್ಲಿ ಮೊದಲಿಗೆ ಆ ಶ್ರೇಯಸ್ಸು ಸಲ್ಲಿಕೆ ಆಗೋದು ಶಿವಯೋಗಿ ಸಿದ್ದರಾಮೇಶ್ವರರಿಗೆ. ಶಿವಯೋಗಿ ಸಿದ್ದರಾಮೇಶ್ವರರ ಸೊಲ್ಲಾಪುರದ ರಾಣಿ ಚಾಮಲಾದೇವಿಯ ಸೈನ್ಯ ಮತ್ತು ಶಿವಯೋಗಿ ಸಿದ್ದರಾಮೇಶ್ವರರ ಶಿಷ್ಯಂದಿರಾಗಿದ್ದಂತಹ ಈ ವಡ್ಡರು ಗುಡ್ಡರು ಅಂತಕ್ಕಂತಹ ಕರಿತಕ್ಕಂತಹ ಈ ಬೋವಿ ಜನಾಂಗದ ಪಡೆ, ಇವ್ರುಗಳು ಸಂಕಷ್ಟದಲ್ಲಿದ್ದಂತಹ ಶರಣರನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದಂತಹ ಕೀರ್ತಿಗೆ ಪಾತ್ರರಾಗ್ತಾರೆ. ಕೊನೆಗೆ ಶರಣರು ಅಲ್ಲಿಂದ ಮುಂದೆ ಹೆಜ್ಜೆ ಇಟ್ಟಂತಹ ಸಮಯದಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಅನುಭವ ಮಂಟಪದ ಅಧ್ಯಕ್ಷ ಗಾದೆಗೆ ತಮ್ಮಿಂದ ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಂಡಿದ್ದಂತಹ
ಶಿವಯೋಗಿ ಸಿದ್ದರಾಮೇಶ್ವರರನ್ನ ಆ ಸಿಂಹಾಸನದಲ್ಲಿ ಕೂರಿಸ್ತಾರೆ. ಹಾಗಾಗಿ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ 3ನೆಯ ಅಧ್ಯಕ್ಷರು ಶಿವಯೋಗಿ ಸಿದ್ದರಾಮೇಶ್ವರರಾಗ್ತಾರೆ. ಅಲ್ಲಿಂದ ಮುಂದುವರೆದಂತಹ ಶರಣರು ಪ್ರಾಯಶಃ 2-3 ದಿಕ್ಕುಗಳಿಂದ ಇವತ್ತಿನ ಉಳುವಿಗೆ ಬರ್ತಾರೆ ಅಂತಕ್ಕಂಥದ್ದನ್ನ ಶರಣ ಸಾಹಿತಿಗಳು ನಮಗೆ ದಾಖಲಿಸ್ತಾರೆ. ಇದರಲ್ಲಿ ವಿಶೇಷವಾಗಿ ಶಿವಯೋಗಿ ಸಿದ್ದರಾಮೇಶ್ವರರು ಗೋವಾದ ಕದಂಬರ ಅಧೀನಕ್ಕೆ ಒಳಪಟ್ಟಿದ್ದಂತಹ ಈ ಉಳುವಿಯನ್ನ ಪ್ರವೇಶಿಸ್ಲಿಕ್ಕೆ ಗೋವಾ ಕದಂಬರ ರಾಜರ ಜೊತೆ ಸಂಪರ್ಕವನ್ನ ಸಾಧಿಸಿ ಅವರ ಜೊತೆ ಮಾತುಕತೆಯನ್ನ ನಡೆಸಿ ಶರಣರು ಉಳುವಿಯ ಕಡೆಗೆ ಪಾದಾರ್ಪಣೆ ಮಾಡ್ಲಿಕ್ಕೆ ಅವರ ಒಪ್ಪಿಗೆಯನ್ನ ಪಡ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಗೋವಾ ಕದಂಬರು ಕೂಡ ಬಿಜ್ಜಳನ ಬಂಧುಗಳೇ ಆಗಿದ್ರು ಕೂಡ ರಾಜಕೀಯವಾಗಿ ಅವರ ವಿರೋಧಿಗಳಾಗಿರ್ತಾರೆ. ಹಾಗಾಗಿ ಶರಣರಿಗೆ ಅವರು ನೆರವನ್ನ ಕೊಡ್ತಾರೆ. ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂತಹ ಸಮಯದಲ್ಲಿ ಕೆಲವು ಶರಣರು ಅಲ್ಲಲ್ಲೇ ಲಿಂಗೈಕ್ಯರಾಗಿರ್ತಾರೆ. ಅದರಲ್ಲಿ ವಿಶೇಷವಾಗಿ ವಿಶ್ವಗುರು ಬಸವಣ್ಣನವರ ಧರ್ಮಪತ್ನಿ ಗಂಗಾಂಬಿಕೆ, ಮತ್ತೋರ್ವ ಶರಣೆ ಕಲ್ಯಾಣಮ್ಮ, ಡೋಹಾರ ಕಕ್ಕಯ್ಯ, ಇವರೆಲ್ಲ ಮಾರ್ಗದಲ್ಲೇ ಲಿಂಗೈಕ್ಯರಾಗಿದ್ದಾರೆ ಅನ್ನೋದಕ್ಕೆ ಅವರ ಐಕ್ಯ ಸಮಾಧಿಗಳು ಅಲ್ಲಲ್ಲಿರುವುದನ್ನ ನಾವು ಗಮನಿಸ್ತೀವಿ. ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಹೊರಟಂತಹ ಈ ಶರಣ ಪಡೆಯ ದಂಡನಾಯಕರಾದಂಥವರು ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ನೇತೃತ್ವ ಮತ್ತು ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಬಂದಂತಹ ಈ ಶರಣ ಪಡೆ ಮಾಚಿದೇವರು ಪ್ರಾಯಶಃ ಗೊಡಚಿಯಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ. ಅದರ ಸಂಬಂಧವಾಗಿ ಅಲ್ಲಿ ಅವರ ಒಂದು ಐಕ್ಯ ಮಂಟಪ ಇದೆ ಮತ್ತು ಅವರು ವೀರಭದ್ರನ ಅವತಾರ ಅಂತಕ್ಕಂಥದ್ದು ಕೂಡ ಅದನ್ನ ಪುಷ್ಟೀಕರಿಸುತ್ತೆ. ಅಲ್ಲಿಂದ ಶರಣ ಪಡೆಯ ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂಥವ್ರು ಕಿನ್ನರಿ ಬೊಮ್ಮಯ್ಯ ಇರಬಹುದು, ಹೂಗಿನ ಮಾರಿ ತಂದೆ ಇರಬಹುದು, ಅಂಬಿಗರ ಚೌಡಯ್ಯ, ನುಲಿಯ ಚಂದಯ್ಯ. ಈ ಶರಣರೆಲ್ಲರೂ ಕೂಡ ಉಳುವಿಯ ಕಡೆಗೆ ಹೋಗಿ ಇವತ್ತಿನ ವಚನ ಸಂಪತ್ತನ್ನ ನಮಗೆ ಸಂರಕ್ಷಣೆ ಮಾಡಿ ಕೊಟ್ಟಿದ್ದಾರೆ. ಈ ರೀತಿ ಈ ವಚನ ವಾಗ್ಮಯ ಅಂತಕ್ಕಂಥದ್ದು ಇವತ್ತೇನಾದ್ರೂ ಉಳಿದಿದೆ ಅಂದ್ರೆ ಅದರ ಶ್ರೇಯಸ್ಸು ಹೆಚ್ಚಿನದಾಗಿ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಸಲ್ಲಬೇಕು. ಇನ್ನ ಉಳಿದಂತಹ ಕೆಲವು ಶರಣರು ದಕ್ಷಿಣದ ಕಡೆಗೆ ಬರ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ನಂಬಿಕೆ. ಈ ಸಮಯದಲ್ಲಿ ಪ್ರಮುಖವಾಗಿ ಈ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ಅಂತಕ್ಕಂಥದ್ದು ಒಂದು ಪಟ್ಟಣ ಇದೆ, ಇವತ್ತಿನ ತಾಲೂಕು ಕೇಂದ್ರ. ಅದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ನೊಳಂಬ ರಾಜರು ಆ ಭಾಗವನ್ನ ಆಳ್ತಾ ಇರ್ತಾರೆ. ಆ ನೊಳಂಬ ರಾಜ್ಯದ ಮುಖ್ಯಸ್ಥನಾದಂತಹ ಪ್ರಭುರಾಜ ಹಿರೇಗೌಡ ಅಂತಕ್ಕಂತಹ ರಾಜ, ಆತನ ತಂಗಿಯೇ ಸೊಲ್ಲಾಪುರದ ರಾಣಿಯಾಗಿದ್ದಂತಹ ಚಾಮಲಾದೇವಿ. ಈ ಪ್ರಭುರಾಜ ಹಿರೇಗೌಡ ತನ್ನ ಮರಣದ ನಂತರ ಆತನ ಮಕ್ಕಳ ಕೈ ಬಿಟ್ಟು ಹೋಗುತ್ತೆ ಆ ರಾಜ್ಯ. ಆ ಪ್ರಭುರಾಜ ಹಿರೇಗೌಡನ ಮರಣದ ನಂತರ ನೊಳಂಬವಾಡಿ ರಾಜ್ಯ ಆತನ ಮಕ್ಕಳಿಗೆ ಕೈಗೆ ಬರೋಲ್ಲ. ಹಾಗಾಗಿ ಆತನ ಮಕ್ಕಳು ತಮ್ಮ ಸೋದರತ್ತೆ ಆದಂತಹ ಚಾಮಲಾದೇವಿಯನ್ನ ಸಂಪರ್ಕಿಸ್ತಾರೆ. ಚಾಮಲಾದೇವಿ ಶಿವಯೋಗಿ ಸಿದ್ದರಾಮೇಶ್ವರರ ಆಶೀರ್ವಾದವನ್ನ ಕೊಡಿಸಿದ್ದರ ಫಲವಾಗಿ ಪುನಃ ಅವರ ಕೈಗೆ ಆ ರಾಜ್ಯ ಮರಳಿ ಬರುತ್ತೆ. ಇದರಿಂದ ಸಾಕಷ್ಟು ತೃಪ್ತರಾದಂತಹ ಆ ನೊಳಂಬವಾಡಿಯ ರಾಜಕುಮಾರರು ಮತ್ತು ಆತನ ಅಸಂಖ್ಯಾತ ಅನುಯಾಯಿಗಳು ಅವರೆಲ್ಲ ಶಿವಯೋಗಿ ಸಿದ್ದರಾಮೇಶ್ವರರಿಂದ ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಳ್ತಾರೆ. ಆ ಸಮಯದಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಂಡಂತಹ ಜನಾಂಗವೇ ಇವತ್ತು ಲಿಂಗಾಯತ ಧರ್ಮದ ಪ್ರಮುಖ ಉಪಪಂಗಡವಾದಂತಹ ನೊಳಂಬ ಲಿಂಗಾಯತರು ಅಂತ ಏನು ಈ ಭಾಗದಲ್ಲಿ ತುಮಕೂರು, ಹಾಸನ, ಚಿಕ್ಕಮಗಳೂರು ಭಾಗದಲ್ಲಿರ್ತಕ್ಕಂತಹ ನೊಳಂಬ ಲಿಂಗಾಯತರು ಶಿವಯೋಗಿ ಸಿದ್ದರಾಮೇಶ್ವರರಿಂದ ದೀಕ್ಷೆಯನ್ನ ಪಡ್ಕೊಂಡಂತವ್ರು. ಹಾಗಾಗಿಯೇ ಅವರು ಕೂಡ ಮಕರ ಸಂಕ್ರಾಂತಿಯ ದಿನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನ ಆಚರಿಸ್ತಾ ಇರೋದನ್ನ ನಾವು ಕಾಣ್ತೀವಿ. ಇದರ ಒಂದು ನೆನಪಿಗೋಸ್ಕರವೇ ಅವರು ಪ್ರಾಯಶಃ ಇಲ್ಲಿಗೆ ಬಂದಿದ್ದಂತಹ ಸಮಯದಲ್ಲಿ, ಈ ಭಾಗದಲ್ಲಿ ಸಂಚರಿಸಿದ್ದಂತಹ ಸಮಯದಲ್ಲಿ ಅವ್ರು ಎಲ್ಲೆಲ್ಲಿ ತಂಗಿದ್ರೋ ಅಲ್ಲೆಲ್ಲ ಇವತ್ತು
ದಕ್ಷಿಣ ಭಾರತದ ಉದ್ದಗಲದಲ್ಲಿ 77 ಕಡೆ ಶಿವಯೋಗಿ ಸಿದ್ದರಾಮೇಶ್ವರರ ತೋರು ಗದ್ದಿಗೆಗಳನ್ನ ನಾವು ಗಮನಿಸ್ತೀವಿ. ಅದರಲ್ಲಿ ವಿಶೇಷವಾಗಿ ಚಿಕ್ಕಮಂಗ್ಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಒಂದು ಸೊಲ್ಲಾಪುರ ಅಂತ ಬರುತ್ತೆ, ಅಲ್ಲೂ ಕೂಡ ಸಿದ್ದರಾಮೇಶ್ವರರ ಗದ್ದುಗೆ ಇದೆ. ಚಿಕ್ಕಮಂಗ್ಳೂರು ಜಿಲ್ಲೆಯ ಗೋಡೆಕೆರೆ ಅಂತಕ್ಕಂತಹ ಸ್ಥಳದಲ್ಲೂ ಕೂಡ ಒಂದು ಸಿದ್ದರಾಮೇಶ್ವರರ ಗದ್ದಿಗೆ ಇದೆ. ಇನ್ನೊಂದು ಅದೇ ತುಮಕೂರು ಜಿಲ್ಲೆಯ ಯಳನಾಡು ಅಂತಕ್ಕಂಥದ್ದು, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಯಳನಾಡು ಅಂತಕ್ಕಂತಹ ಒಂದು ಸ್ಥಳ ಇದೆ, ಅಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ಗದ್ದಿಗೆಯನ್ನ ನಾವು ನೋಡಬಹುದು. ಅದರ ಜೊತೆಗೆ 77 ಕಡೆ ಇವತ್ತು ಸಿದ್ದರಾಮೇಶ್ವರರ ಒಂದು ತೋರು ಗದ್ದಿಗೆಗಳನ್ನ ನಾವು ಗಮನಿಸಬಹುದು. ಈ ರೀತಿ ಭಕ್ತರನ್ನ ಸಂಕಷ್ಟದಿಂದ ಪಾರು ಮಾಡಿದಂತಹ ಶ್ರೇಯಸ್ಸು ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಸಲ್ಲುತ್ತೆ. ಕಲ್ಯಾಣ ಕ್ರಾಂತಿಯ ನಂತರ ಅವರು ಪುನಃ ತಮ್ಮ ಸ್ವಕ್ಷೇತ್ರವಾದಂತಹ ಸೊಲ್ಲಾಪುರಕ್ಕೆ ವಾಪಸ್ ಹೋಗಿ ತಾವು ಕೈಗೊಂಡಿದ್ದಂತಹ ಲೋಕೋದ್ಧಾರದ ಕಾರ್ಯಗಳನ್ನ ಮುಂದುವರಿಸ್ತಾರೆ. ಇವತ್ತೂ ಕೂಡ ಸಿದ್ದರಾಮೇಶ್ವರರಿಂದ ನಿರ್ಮಿತವಾದಂತಹ ಆ ಕೆರೆ ಒಂದು ರೀತಿಯಲ್ಲಿ ಸಮುದ್ರ ರೀತಿಯಲ್ಲಿ ಕಾಣ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ತಮ್ಮ ಅಂತಿಮ ದಿನಗಳ ಕಾಲದಲ್ಲಿ ತಮ್ಮ ಶಿಷ್ಯನ ರೀತಿಯಲ್ಲಿದ್ದಂತಹ ಮತ್ತೊಬ್ಬ ಶರಣ ಆವಿನಾಳ್ ಕಲ್ಲಯ್ಯ ಅಂತಕ್ಕಂತಹ ಹೆಸರನ್ನ ನೀವು ಕೇಳಿರಬಹುದು. ಬಹಳ ದೊಡ್ಡ ಶರಣ ಆತನು ಕೂಡ. ಆತನ ಈ ಒಂದು ಶರಣ ಸಾಹಿತ್ಯಕ್ಕೆ ಆತನ ಕೊಡುಗೆ ಏನು ಅಂದ್ರೆ, ಈ ಶರಣ ಸಾಹಿತ್ಯದಲ್ಲಿ ನಾವು ಗಮನಿಸ್ತಕ್ಕಂತಹ ವಚನಗಳಲ್ಲಿ ಕೆಲವು ಅತ್ಯಂತ ಪ್ರಮುಖವಾದಂತಹ ದೇಹ ವಾಕ್ಯಗಳನ್ನ ನಾವು ಗಮನಿಸಬಹುದು. ಈ ಕಾಯಕವೇ ಕೈಲಾಸ ಅಂತಕ್ಕಂತಹ ಒಂದು ದೇಹ ವಾಕ್ಯವನ್ನ ಬಳಸಿರ್ತಕ್ಕಂತಹ ಇಬ್ರು ವಚನಕಾರರು ಅಂದ್ರೆ ಅದು ಒಬ್ರು ನಮ್ಮ ಆಯ್ದಕ್ಕಿ ಮಾರಯ್ಯ, ಮತ್ತೊಬ್ರು ಮನಸಂದ ಮಾರಿ ತಂದೆ ಅಂತಕ್ಕಂಥವ್ರು. 22,000 ವಚನಗಳಲ್ಲಿ ಕಾಯಕವೇ ಕೈಲಾಸ ಅಂತಕ್ಕಂತಹ ವಚನವನ್ನ ಒಂದು ಪದವನ್ನ ಬಳಸಿರ್ತಕ್ಕಂಥದ್ದು ಅವರಿಬ್ರು ವಚನಕಾರರು. ಹಾಗೆಯೇ ಕಾಯಕವೇ ಕೈಲಾಸದಂತಹ ವಾಕ್ಯವೇ ಮತ್ತೊಂದು ಪ್ರಮುಖವಾದಂತಹ ವಾಕ್ಯ, ಅರಿವೆಯೇ ಗುರು. ನಮ್ಮೊಳಗಿನ ಅರಿವೆಯೇ ನಮಗೆ ಗುರು ಆಗಬೇಕು ಅಂತಕ್ಕಂತಹ ಒಂದು ನುಡಿಯನ್ನ ಬಳಸಿರ್ತಕ್ಕಂತಹ ವಚನಕಾರರು ಕೂಡ ಇಬ್ರು. ಒಬ್ರು ಮುಕ್ತಾಯಕ್ಕ, ಮತ್ತೊಬ್ರೆ ಈ ಆವಿನಾಳ್ ಕಲ್ಲಯ್ಯ. ಈ ಆವಿನಾಳ್ ಕಲ್ಲಯ್ಯ ಒಂದು ರೀತಿಯಲ್ಲಿ ಸಿದ್ದರಾಮೇಶ್ವರರಿಗೆ ಶಿಷ್ಯನ ರೀತಿಯಲ್ಲಿದ್ದಂಥವ್ರು. ತಮ್ಮ ಅಂತಿಮ ದಿನಗಳಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ತಮ್ಮ ಮುಂದಿನ ಕಾರ್ಯಗಳನ್ನ ತಮ್ಮ ಶಿಷ್ಯನ ರೀತಿಯಲ್ಲಿದ್ದಂತಹ ಈ ಆವಿನಾಳ್ ಕಲ್ಲಯ್ಯನಿಗೆ ಅವುಗಳನ್ನ ಮುಂದುವರಿಸ್ಲಿಕ್ಕೆ ಕೋರಿ ಅವರ ನೇತೃತ್ವದಲ್ಲಿ ಅವುಗಳು ಮುಂದುವರಿಯಲಿ ಅಂತಕ್ಕಂತಹ ಆಶಯವನ್ನ ವ್ಯಕ್ತಪಡಿಸಿ ಶಿವಯೋಗವನ್ನ ಪಾಲಿಸ್ತಾ ಇವತ್ತಿನ ಸೊಲ್ಲಾಪುರದಲ್ಲಿಯೇ ಅವರು ಲಿಂಗೈಕ್ಯರಾದ್ರು. ಇವತ್ತಿನ ಏನು ಸೊಲ್ಲಾಪುರದಲ್ಲಿರ್ತಕ್ಕಂತಹ ದೇವಸ್ಥಾನದ ಆವರಣದಲ್ಲೇ ಅವರ ಐಕ್ಯ ಸಮಾಧಿ ಇದ್ರೂ ಕೂಡ ಅಲ್ಲಿರ್ತಕ್ಕಂತಹ ಆ ದೇವಸ್ಥಾನದ ಆಡಳಿತ ಮಂಡಳಿ ಅದನ್ನ ಕೋಟೆಯೊಳಗಿನ ಸ್ಥಳ ಅಂತಕ್ಕಂತ ತೋರಿಸ್ತಕ್ಕಂಥದ್ದು ಇದೊಂದು ವಿಷಾದದ ಸಂಗತಿ. ಅಲ್ಲಿ ಪ್ರತಿ ವರ್ಷ ಸಿದ್ದೇಶ್ವರನ ಜಾತ್ರೆ ನಡೀತೈತಿ. ಈ ಜಾತ್ರೆಯೂ ಕೂಡ ಶರಣ ಸಂಪ್ರದಾಯದಂತೆ ನಡೀತಾ ಇಲ್ಲ. ಅದು ಕೂಡ ಅದೊಂದು ವಿಷಾದದ ಸಂಗತಿಯಾಗಿದೆ. ಇನ್ನ ಶಿವಯೋಗಿ ಸಿದ್ದರಾಮೇಶ್ವರರು 1965 ವಚನಗಳು ಅವರ ವಚನಗಳು ಸಿಕ್ಕಿದಾವೆ. ಎಷ್ಟೋ 1000 ವಚನಗಳನ್ನ ಬರೆದಿರುವ ಸಾಧ್ಯತೆಯನ್ನ ನಾವು ಅಲ್ಲಗಳೆಯುವಂತಿಲ್ಲ. ಆದ್ರೆ ಸಿಕ್ಕಿರ್ತಕ್ಕಂತಹ ವಚನಗಳು 1965 ವಚನಗಳು ಅವರ ವಚನಗಳು ಸಿಕ್ಕಿದಾವೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಶಿವಯೋಗಿ ಸಿದ್ದರಾಮೇಶ್ವರರು ತಮ್ಮ ಒಂದು ವಚನದಲ್ಲಿ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂತಹ ವಚನದ ಮೂಲಕ ಮಹಿಳೆಯರ ಒಂದು ಗೌರವವನ್ನ ಎತ್ತಿ ತೋರಿಸ್ತಾರೆ. ಪುರಾಣಗಳ ಆಧಾರದಲ್ಲಿ ನಾವು ನೋಡೋದಾದ್ರೆ ಶಿವ ಅಥವಾ ಪೌರಾಣಿಕ ಶಿವ ಅಥವಾ ಈಶ್ವರ
ತನಗೆ ಮತ್ತು ಹಲವಾರು ಬೇರೆ ಬೇರೆ ದೇವಾನು ದೇವತೆಗಳಗೋಸ್ಕರ ಹಲವು ಮಹಿಳೆಯರನ್ನ ದೇವಾನು ದೇವತೆಗಳನ್ನ ಸೃಷ್ಟಿಸಿದ ಅಂತಕ್ಕಂತಹ ನಂಬಿಕೆ ಇದೆ. ಅದರಲ್ಲಿ ವಿಶೇಷವಾಗಿ ಗಂಗೆ ಆ ಶಿವನ ತಲೆಯ ಮೇಲೆ ಕುತ್ಕೊಂಡ್ಲು ಅಂತಕ್ಕಂಥದ್ದು. ಹಾಗೆಯೇ ಗೌರಿ ಶಿವನ ತೊಡೆಗೆ ಒರಗಿಕೊಂಡ್ಲು. ಬ್ರಹ್ಮನ ನಾಲಿಗೆಯ ಮೇಲೆ ಸರಸ್ವತಿ ಕುಳಿತುಕೊಂಡ್ಲು. ಇನ್ನ ವಿಷ್ಣುವಿನ ಎದೆಗೆ ಲಕ್ಷ್ಮಿ ಒರಗಿಕೊಂಡ್ಲು. ಈ ರೀತಿ ದೇವಾನು ದೇವತೆಗಳೇ ಹೆಣ್ಣಿನ ಸಂಘವನ್ನ ಬಯಸುವಾಗ ಹೆಣ್ಣು ಗಂಡಸಿನ ಭೋಗದ ವಸ್ತು ಅಲ್ಲ. ಹಾಗಾದ್ರೆ ಹೆಣ್ಣು ದೆವ್ವ ಭೂತ ಪಿಶಾಚಿಯ ಸ್ವರೂಪವೂ ಅಲ್ಲ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತಕ್ಕಂತಹ ಮಾತಿಗೆ ಅನುಗುಣವಾಗಿ ಎಲ್ಲಿ ನಾವು ಹೆಣ್ಣನ್ನ ಗೌರವಿಸ್ತೀವೋ ಅಲ್ಲಿ ದೇವಾನು ದೇವತೆಗಳೇ ನೆಲೆಸಿರ್ತಾರೆ ಅಂತಕ್ಕಂಥದ್ದಕ್ಕೆ ಪೂರಕವಾಗಿ ಮಹಿಳೆಯರಿಗೆ ದೇವತೆಯ ಸ್ಥಾನವನ್ನ ನೀಡಿದಂತಹ ಅವರು 12ನೇ ಶತಮಾನದ ಬಸವಾದಿ ಶರಣರು ಅಂತ ಅನ್ನೋದನ್ನ ನಾವು ಬಹಳ ಅಭಿಮಾನದಿಂದ ಹೇಳ್ಬೇಕಾಗುತ್ತೆ. ಹಾಗೆಯೇ ಸಿದ್ದರಾಮೇಶ್ವರರು ತಮ್ಮ ಇನ್ನೊಂದು ವಚನದಲ್ಲಿ, ನಾವೀಗಾಗ್ಲೇ ಕೈಲಾಸ ಅಂದುಕುಟಲೆ ಭೂಲೋಕಕ್ಕಿಂತ ಭಿನ್ನವಾದಂತಹ ಮತ್ತೊಂದು ಲೋಕ ಇದೆ. ಆ ಕೈಲಾಸದಲ್ಲಿ ಪೌರಾಣಿಕ ಶಿವ ತನ್ನ ಹೆಂಡತಿ ಪಾರ್ವತಿ ಮತ್ತು ಮಕ್ಕಳಾದ ಗಣೇಶ, ಸುಬ್ರಹ್ಮಣ್ಯ, ಷಣ್ಮುಖರೊಂದಿಗೆ ಅಲ್ಲಿದ್ದಾನೆ ಅಂತಕ್ಕಂತಹ ನಂಬಿಕೆ ಶೈವ ಧರ್ಮದಲ್ಲಿ ಶೈವ ಧರ್ಮೀಯರ ನಂಬಿಕೆ ಆಗಿದೆ. ಆದರೆ ಇಂತಹ ಪೌರಾಣಿಕ ಕೈಲಾಸವನ್ನ ಶಿವಯೋಗಿ ಸಿದ್ದರಾಮೇಶ್ವರರಾದಿಯಾಗಿ ಬಹುತೇಕ ಶರಣರು ಅದನ್ನ ತಿರಸ್ಕರಿಸ್ತಾರೆ. ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳ್ತಾರೆ, ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯ, ಕೈಲಾಸವೆಂಬುದೊಂದು ಭೂಮಿಯ ಮೇಲಿರುವ ಆಳು ಬೆಟ್ಟ, ಅಲ್ಲಿರುವ ಮುನಿಗಳು ಜೀವಗಳ್ಳರು, ಅಲ್ಲಿರ್ದ ಚಂದ್ರಶೇಖರನು ಬಹು ಎಡ್ಡ, ಇದರ ಆಡಂಬರವೇಕೆ? ಎಮ್ಮ ಪುರಾತನರಿಗೆ ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯ ಪಡೆದು ನಿಮ್ಮ ಪಾದ ಪದ್ಮದಳು ಬಯಲಾದ ಪದವೇ ಕೈಲಾಸವಯ್ಯ ಅಂತಕ್ಕಂತಹ ವಚನದ ಮೂಲಕ ಈ ಪೌರಾಣಿಕ ಕೈಲಾಸವನ್ನ ಪಡಿತಕ್ಕಂತಹ ಜನರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮೇಶ್ವರರು. ನೀವು ಅಂದುಕೊಂಡಂಗೆ ಕೈಲಾಸ ಅಂತಕ್ಕಂಥದ್ದು ದೇವಲೋಕ ಅಲ್ಲ, ಅಥವಾ ಇನ್ನೊಂದು ಲೋಕವೂ ಅಲ್ಲ. ಅದು ಈ ಭೂಮಿ ಮೇಲಿರ್ತಕ್ಕಂತಹ ಒಂದು ಆಳು ಬೆಟ್ಟ ಅಷ್ಟೇ, ನಮ್ಮ ಊರುಗಳಲ್ಲಿರ್ತಕ್ಕಂತಹ ಒಂದು ಗುಡ್ಡ ಅಷ್ಟೇ, ಅದಿನ್ನೇನು ಅಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ಈ ಋಷಿ ಮುನಿಗಳಿದಾರಲ್ಲ, ಅವರು ಜೀವಗಳ್ಳರು ಅಂತ ಹೇಳ್ತಾರೆ. ಅಲ್ಲಿರ್ದ ಚಂದ್ರಶೇಖರನು ಬಹು ಎಡ್ಡ. ಚಂದ್ರಶೇಖರ ಅಂತಕ್ಕಂಥದ್ದು ಶಿವನ ಪೌರಾಣಿಕ ಶಿವನ ಪರ್ಯಾಯ ಹೆಸರು. ಶಿವ, ಶಂಕರ, ಶಶಿಧರ, ಗಂಗಾಧರ, ರುದ್ರ, ಚಂದ್ರಶೇಖರ, ಭೋಲೆನಾಥ ಇತ್ಯಾದಿ ಇತ್ಯಾದಿ ಹೆಸರುಗಳನ್ನ ಹೊಂದಿರ್ತಕ್ಕಂತಹ ಆ ಚಂದ್ರಶೇಖರ ಬಹು ಎಡ್ಡ ಅಂತ ಹೇಳ್ತಾರೆ. ಇಂತಹ ಕೈಲಾಸವನ್ನ ಪಡಿತಕ್ಕಂತಹ ಹಂಬಲ ನಿಮಗೆ ಯಾಕೆ? ನಮ್ಮ ಪುರಾತನರಿಗೆ ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯ ಪಡೆದು ನಿಮ್ಮ ಪಾದ ಪದ್ಮದಳು ಬಯಲಾದ ಪದವೇ ಕೈಲಾಸ. ಕೈಲಾಸ ಅನ್ನೋದು ನಿಮ್ಮಲ್ಲೇ ಇದೆ. ನಿಮ್ಮ ಹಿರಿಯರಿಗೆ, ನಿಮ್ಮ ತಂದೆ ತಾಯಿಗಳು ಇರ್ಬೋದು, ನಿಮ್ಮ ತಾತ ಅಜ್ಜಿ ಇರ್ಬೋದು, ನಿಮ್ಮ ಮುತ್ತಾತ ಮುತ್ತಜ್ಜಿ ಇರ್ಬೋದು, ಇಂಥವರಿಗೆ ನೀವು ಸದಾಚಾರದಿಂದ ವರ್ತಿಸಿ ಅವರ ಬಗ್ಗೆ ಗೌರವವನ್ನ ಹೊಂದಿ ನೀವು ಸದಾಚಾರದಿಂದ ವರ್ತಿಸಿದ್ರೆ ಅದೇ ಬಯಲಾಗುವ ದಾರಿ ಅಂತಕ್ಕಂತಹ ಮಾತನ್ನ ಈ ವಚನದ ಮೂಲಕ ಸಿದ್ದರಾಮೇಶ್ವರರು ನಮಗೆ ಹೇಳ್ತಾರೆ. ಇದನ್ನ ನಾವೆಲ್ಲ ಗಮನಿಸಬೇಕಾದಂತಹ ಪ್ರಮುಖವಾದಂತಹ ವಚನ ಇದು. ಹಾಗೆಯೇ ಸಿದ್ದರಾಮೇಶ್ವರರು ತಮ್ಮ ಮತ್ತೊಂದು ವಚನದಲ್ಲಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದಡೇನಾಗುವುದಯ್ಯ, ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೇನು ಕಳಂಕ ಬಿಡಲಾಯಿತೆ, ಅದು ಕಾರಣ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನವ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂತಹ ಮತ್ತೊಂದು ವಚನದ ಮೂಲಕ ಅತ್ಯಂತ ಮೌಲ್ಯಯುತವಾದಂತಹ ಒಂದು ಆದರ್ಶವನ್ನ ನಮ್ಮೆಲ್ಲರಿಗೂ ಹೇಳ್ತಾರೆ. ಇವತ್ತಿನ ಸಂದರ್ಭದಲ್ಲಿ ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ಸುಖ ಪಡ್ತಕ್ಕಂಥವರ ಸಂಖ್ಯೆಯೇ ಹೆಚ್ಚಾಗಿದೆ. ಇನ್ನೊಬ್ಬರಿಗೆ ನೋವು ಕೊಡ್ಲಿಲ್ಲದ್ರೆ, ಇನ್ನೊಬ್ಬರಿಗೆ ಕಿರುಕುಳ ಕೊಡ್ಲಿಲ್ಲದ್ರೆ
ಅವರು ತಿಂದ ಅನ್ನ ಹೊಟ್ಟೆಗೆ ಹತ್ತದಿಲ್ವನ ಪ್ರಾಯಶಃ. ಅಂತಹ ದುಷ್ಟರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂತಹ ಈ ಇಂತಹ ಕಾಲಘಟ್ಟಕ್ಕೆ ಈ ವಚನ ನಮ್ಮೆಲ್ಲರಿಗೂ ಮಾರ್ಗದರ್ಶನ, ಮತ್ತು ನಾವೆಲ್ಲ ಈ ವಚನವನ್ನ ನಾವೆಲ್ಲ ತಿಳ್ಕೊಳ್ಬೇಕಾದಂತಹ ವಚನ ಇದು. ಈ ಒಬ್ಬರ ಮನಸ್ಸನ್ನ ನೋಯಿಸಿ, ಒಬ್ಬರ ಮನಸ್ಸಿಗೆ ಕೆಟ್ಟದ್ದನ್ನ ಬಯಸಿ ನಾವು ಹೋಗಿ ಕಾಶಿಗೆ ಹೋಗಿ ಅಲ್ಲಿ ಹರಿತಕ್ಕಂತಹ ಗಂಗಾ ನದಿಯಲ್ಲಿ ಮಿಂದೆದ್ದು ಕಾಶಿ ವಿಶ್ವನಾಥನ ದರ್ಶನವನ್ನ ಪಡ್ಕೊಳ್ಳೋದ್ರಿಂದ ನಾವೇನು ಒಳ್ಳೆಯವರಾಗಕ್ ಸಾಧ್ಯ ಇಲ್ಲ ಅಂತಕ್ಕಂತಹ ಮಾತು ಹೇಳ್ತಾರೆ. ಅದರ ಜೊತೆಗೆ ಈ ಪೌರ್ಣಿಮೆಯ ದಿನ, ಹುಣ್ಣಿಮೆಯ ದಿನ ಸಂಪೂರ್ಣವಾದಂತಹ ಈ ಚಂದ್ರ ಆ ಗಂಗಾ ನದಿಯಲ್ಲೂ ಕೂಡ ಆ ನೀರಿನಲ್ಲಿ ತನ್ನ ಪ್ರತಿಬಿಂಬ ಕಾಣುತ್ತೆ. ಆ ನೀರಿನಲ್ಲೂ ಕೂಡ ಆ ಚಂದ್ರನ ಪ್ರತಿಬಿಂಬ ಕಂಡ್ರು ಕೂಡ ಆ ಆ ಚಂದ್ರ ಆ ಒಂದು ಆಕಾರದಲ್ಲಿರ್ತಕ್ಕಂತಹ ಆ ಚಿತ್ರ ಇದೆಯಲ್ಲ, ಅದು ಕೂಡ ಅಲ್ಲೂ ಕಾಣುತ್ತೆ. ಆ ಕಳಂಕ ಅವನನ್ನ ಗಂಗಾ ನದಿಯಲ್ಲಿ ಕಂಡ್ರು ಕೂಡ ಅದು ಬಿಡಲ್ಲ ಅಂತಕ್ಕಂಥದ್ದು ಒಂದು ನಂಬಿಕೆ. ಆದ್ರೆ ಮತ್ತೊಂದು ನಂಬಿಕೆಯ ಪ್ರಕಾರ ಈ ಸನಾತನವಾದಿಗಳು ಭೂಮಿಯ ಉಪಗ್ರಹವಾದಂತಹ ಈ ಚಂದ್ರನನ್ನ ಸನಾತನವಾದಿಗಳು ತಮ್ಮ ದೇವರು ಅಂತ ನಂಬುತ್ತಾರೆ. ಈ ಚಂದ್ರ ಇವರ ಮಗ ಯಾರು, ಎಂತದ್ ನನಗೆ ಮರ್ತೋಯ್ತು, ಸಾರಿ, ಕ್ಷಮಿಸಿ. ಈ ಚಂದ್ರ ದಕ್ಷ ರಾಜನ 27 ಜನರನ್ನ ಮಕ್ಕಳನ್ನ ಅವನು ಮದುವೆ ಆಗಿರ್ತಾನೆ. ಇದರ ಜೊತೆಗೆ ಈ ಅಲ್ಲ ಬುಧ ಅಲ್ಲ, ಈ ದಕ್ಷ ರಾಜನ 27 ಜನರನ್ನ ಇವನು ಮದುವೆ ಆಗಿರ್ತಾನೆ. ಇದರ ಜೊತೆಗೆ ಗುರುವಿನ ಹೆಂಡತಿಯಾದಂತಹ ತಾರಾಳನ್ನು ಕೂಡ ಇವನು ಓಡಿಸ್ಕೊಂಡು ಹೋಗಿ ಆಕೆಯ ಜೊತೆಗೆ ಸಂಘವನ್ನ ಬೆಳೆಸಿರ್ತಾನೆ. ಈತ ಆ ತಾರಾಳ ಜೊತೆಗಿದ್ದಂತಹ ಸಮಯದಲ್ಲಿ ಇವರಿಬ್ಬರ ಪ್ರೇಮದ ಕಾಣಿಕೆಯಾಗಿ ಈ ಬುಧ ಅಂತಕ್ಕಂತಹ ಮಗ ಹುಟ್ಟುತ್ತಾನೆ. ಸೊ ಆದ್ರೂ ಕೂಡ ಅವನು ದೇವರು ಅಂತ ಅವನನ್ನ ಕರೆದ್ರು ಕೂಡ ಈ ಕಳಂಕ ಅವನಿಗೆ ಅಂಟುಗೊಂಡಿದ್ದು ಹೋಗುತ್ತಾ ಅಂತಕ್ಕಂಥದ್ದು ಇನ್ನೊಂದು ರೀತಿಯ ಉತ್ತರ. ಆದ್ದರಿಂದ ಯಾರು ಮನುಷ್ಯರ ಮನವನ್ನ ನೋಯಿಸೋದಿಲ್ವೋ, ಯಾರು ಇನ್ನೊಬ್ರಿಗೆ ಒಳ್ಳೆಯದನ್ನೇ ಸದಾಕಾಲ ಬಯಸ್ತಾರೋ ಅಂತವರೇ ಪರಮ ಪಾವನ. ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂತಹ ಒಂದು ವಚನದ ಆಶಯವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಹಾಗೆ ಸಿದ್ದರಾಮೇಶ್ವರರು ತಮ್ಮ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಭಕ್ತನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡುವುದು, ಭಕ್ತನ ಮನ ಮಣ್ಣಿನೊಳಗಾದಡೆ ಕೊಂಡು ಆಲಯವ ಮಾಡುವುದು ಅಂತ ಹೇಳ್ತಾರೆ. ಇವತ್ತಿನ ಜನಕ್ಕೆ ಇದು ಅತ್ಯಂತ ಉಪಯುಕ್ತವಾದಂತಹ ವಚನ ಅಂತ ನಾನು ಭಾವಿಸ್ತೀನಿ. ಇವತ್ತು ಬಹಳಷ್ಟು ಜನ ಒಳ್ಳೆಯ ಸುಂದರವಾದಂತಹ ಮಹಿಳೆಯನ್ನ ನೋಡಿದ್ರೆ ಪ್ರಾಯಶಃ ಬೇರೆ ಬೇರೆ ರೀತಿಯಲ್ಲಿ ಅವ್ರು ನಡ್ಕೋಬಹುದು. ಆದ್ರೆ ಸಿದ್ದರಾಮೇಶ್ವರರು ಹೇಳ್ತಾರೆ, ಭಕ್ತನ ಮನ ಹೆಣ್ಣಿನೊಳಗಾದಡೆ, ಭಕ್ತರ ಮನಸ್ಸು ಹೆಣ್ಣಿಗೆ ಬಯಕೆಯನ್ನ ಹೊಂದಿದ್ರೆ, ಒಬ್ಬ ಹೆಣ್ಣನ್ನ ಬಯಸಿದ್ರೆ ಅದನ್ನ ನೈತಿಕವಾಗಿ ಆಕೆಯನ್ನ ವಿವಾಹವಾಗುವುದರ ಮೂಲಕವೇ ಅದನ್ನ ತೀರಿಸ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹಾಗೆಯೇ ಮಣ್ಣಿನೊಳಗಾಡಿದಡೆ ಅದನ್ನ ಕೊಂಡ್ಕೋಬೇಕು. ಅದನ್ನ ಯಾರ ಇನ್ನೊಬ್ರು ತೋಟ ಮಾಡಿದ್ದಾರೆ, ಅಡಿಕೆ ತೋಟ ಮಾಡಿದ್ದಾರೆ, ತೆಂಗಿನ ತೋಟ ಮಾಡಿದ್ದಾರೆ, ಎಷ್ಟ್ ಚೆನ್ನಾಗಿದೆಯಲ್ಲಪ್ಪ ಅಂತ ನಾವು ಅಸೂಯೆ ಪಡಂಗಿಲ್ಲ. ನಿನಗೆ ಶಕ್ತಿ ಇದ್ರೆ ಕೊಂಡುಕೊಂಡು ಅದನ್ನ ನೀನು ಅನುಭವಿಸ್ಬೇಕು ಅಂತಕ್ಕಂಥದ್ದನ್ನ ಆ ವಚನದ ಮೂಲಕ ಹಲವಾರು ಸಂಗತಿಗಳನ್ನ ನೆನಪಿಸ್ತಕ್ಕಂತಹ ಒಂದು ವಚನಗಳನ್ನ ವೇದಗಳು, ಪುರಾಣಗಳು, ಶಾಸ್ತ್ರಗಳು ಇಂತಹ ಇವುಗಳನ್ನೆಲ್ಲ ತಮ್ಮ ಬೇರೆ ಬೇರೆ ವಚನಗಳಲ್ಲಿ ಸಿದ್ದರಾಮೇಶ್ವರರು ತಿರಸ್ಕರಿಸಿರುವುದನ್ನ ನಾವು ಗಮನಿಸಬಹುದು. ಈ ಒಂದು ದತ್ತಿ ಉಪನ್ಯಾಸದಲ್ಲಿ ನನಗೆ ಈ ದಿನ ಶಿವಯೋಗಿ ಸಿದ್ದರಾಮೇಶ್ವರರ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಖ್ಯಾತ ಶರಣ ಸಾಹಿತ್ಯದ ವಿದ್ವಾಂಸರು ಮತ್ತು ಬಸವ ತಿಳುವಳಿಕೆ ಕೇಂದ್ರ ಪೂನಾದಲ್ಲಿರ್ತಕ್ಕಂತಹ ಬಸವ ತಿಳುವಳಿಕೆ ಕೇಂದ್ರದ ಮುಖ್ಯಸ್ಥರು ಆಗಿರ್ತಕ್ಕಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತು ಎಲ್ಲ ಶರಣಾಭಿಮಾನಿಗಳಿಗೆ
ವಿಶೇಷವಾದಂತಹ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಅನಂತ ಶರಣಾರ್ಥಿಗಳು ಸರ್. ಬಹಳ ಅದ್ಭುತವಾಗಿ ಎಳೆಯಾಗಿ ಶಿವಯೋಗಿ ಶ್ರೀ ಸಿದ್ದರಾಮರ ವಿಷಯವನ್ನ ಅತ್ಯಂತ ಅದ್ಭುತವಾಗಿ ತಾವು ಕಟ್ಟಿಕೊಟ್ಟಿದ್ರಿ ವೇದಿಕೆಗೆ. ಸುಮಾರು 1 ಗಂಟೆಗಿಂತಲೂ ಹೆಚ್ಚಿನ ಅವಧಿಯಲ್ಲಿ ಅವರ ಹುಟ್ಟು, ಶರಣ ಜೀವನ, ಅವರ ಒಂದು ಕರ್ಮಯೋಗಿ ಜೀವನ ಪ್ರತಿಯೊಂದನ್ನು ಎಳೆಯಾಗಿ ಕಟ್ಟಿಕೊಟ್ಟಿದ್ರಿ. ವೇದಿಕೆ ಪರವಾಗಿ ತಮಗೆ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ ಈಗ ಪ್ರಾರಂಭದಲ್ಲಿ ಮಾರ್ಗದರ್ಶನ ನುಡಿಗಳನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರು ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಶರಣಾರ್ಥಿ ಡಾಕ್ಟರ್ ಮಂಜುನಾಥ್ ಸರ್ ಸಿದ್ದರಾಮರ ಬಗ್ಗೆ ಅತ್ಯಂತ ವಿಸ್ತೃತವಾದಂಥ ಸಂಶೋಧನಾತ್ಮಕವಾದಂಥ ವಿಚಾರಗಳನ್ನ ಹೇಳಿದರು. ಕಲ್ಯಾಣ ಕ್ರಾಂತಿಯ ಒಂದು ಕೊನೆ ಹೆಜ್ಜೆ ಗುರುತುಗಳೊಳಗ ಸಿದ್ದರಾಮರ ಪಾತ್ರ ಬಹಳ ದೊಡ್ಡದು. ಸಿದ್ದರಾಮರಿಗೆ ಮೊದಲಿಗೆ ಅಲ್ಲಮರಿಗಿಂತ ಮೊದಲಿಗೆ ಬಸವಣ್ಣನವ್ರು ಹೋಗಿ ಕರೆಯಕ್ಕೆ ಹೋಗಿರ್ತಾರ ಸೊನ್ನಲಿಗೆ ಒಳಗ. ಅವಾಗ ಸಿದ್ದರಾಮರು ಬರೋದಿಲ್ಲ. ಆದ್ರೆ ಕಲ್ಯಾಣಕ್ಕೆ ಬಂದ ಮೇಲೆ ಹೇಳ್ತಾರ, ಅಂದು ನೀವು ಬಂದು ಜರಿದಿರಿ, ಬೈದಿರಿ, ನೀವು ಜರಿದ ಬೈದ ಬೈಗುಳಗಳೇ ನನಗೆ ಪ್ರಸಾದವಾಯಿತು ಅಂತ ಅಂತಾರ. ಅಂದ್ರ ಈ ಒಂದು ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಬಸವಣ್ಣವ್ರು ಮಾಡಿದ್ದನ್ನ ಅಲ್ಲಮರಿಗಿಂತ ಮುಂಚೆ ಬಸವಣ್ಣ ಮತ್ತು ಸಿದ್ದರಾಮರು ಭೇಟಿಯಾಗಿದ್ದಕ್ಕಂತ ಒಂದು ದಾಖಲೆಗಳಿದಾವೆ. ಎರಡನೇದು ಹೇಳ್ತಾ ಅವರು ಕೊಂಡೆ ಮಂಚಣ್ಣ ಅಂತ ಹೇಳಿದ್ರು. ಕೊಂಡೆ ಮಂಚಣ್ಣ ಆತನನ್ನ ವಿಲನಾಗಿ ನಮ್ಮ ಇತಿಹಾಸಕಾರರು ನಿರ್ಮಿಸದ ತಪ್ಪು. ಗುಪ್ತಚರ ಮಂಚಣ್ಣ ಬಸವಣ್ಣನಿಗೆ ಮತ್ತು ಬಿಜ್ಜಳಿಗೆ ಆಪ್ತಚರ ಮಂಚಣ್ಣ. ವೈಷ್ಣವ ಧರ್ಮೀಯ ಹೆಂಡತಿ ಕೊಂಡೆ ಲಕ್ಷ್ಮಮ್ಮ ಮಹಾಮನೆ ಕೆಲಸ ಮಾಡ್ತಿರ್ತಾಳ. ಅಂದಾಗ ಆತನನ್ನ ವಿರೋಧಿ ಅಥವಾ ವೈರಿ ವಿಲನ್ ಖಳನಾಯಕರನ್ನಾಗಿ ಬಿಂಬಿಸಿದ್ದು ನಮ್ಮ ಚರಿತ್ರೆಯ ದುರಂತ. ಅದನ್ನ ಇತ್ತೀಚೆಗೆ ನಾವು ಅನುಭವ ಮಂಟಪದ ಒಂದು ಶರಣರ ಚರಿತ್ರೆಯೊಳಗ ಆ ಒಂದು ಕಳಂಕವನ್ನು ತೆಗೆದು ಹಾಕಿವಿ. ಅದು ಅವ ಅಲ್ಲ ಅಂತಕ್ಕಂಥದ್ದು. ಮತ್ತು ಇನ್ನೊಂದು ಅವ್ರು ಗೋವೆ ಕದಂಬರು ಅಂದ್ರು. ಗೋವೆ ಕದಂಬರು ಬನವಾಸಿ ಕದಂಬರು ಹಲಸಿಯೊಳಗ ಉಳವಿ ಮತ್ತು ಹಲಸಿ, ಖಾನಾಪುರ ತಾಲೂಕಿನ ಹಲಸಿ, ಕಾರವಾರ ಮತ್ತು ಗೋವಾ ಇದು ಬನವಾಸಿ ಕದಂಬರು. ಗೋವೆ ಕದಂಬರ ನಂತರ ಬರ್ತಾರ. ಅಂದ್ರೆ 13-14ನೇ ಶತಮಾನದೊಳಗ. 6ನೇ ಶತಮಾನದಿಂದ 12ನೇ ಶತಮಾನದೊಳಗೆ ಬಂದಂತಹದ್ದವರು ವಿಕ್ರಮಾದಿತ್ಯ ಕದಂಬ. ಅಂದ್ರೆ ಬಿಜ್ಜಳನ ಚಿಕ್ಕಮ್ಮನ ಮಗ. ಆತ ಇಲ್ಲಿ ತಮ್ಮ ತಾತನಿಗೆ ಆದಂಥ ಅನ್ಯಾಯ ಅಥವಾ ತಮ್ಮ ಸೋದರ ಮಾವನಾದಂಥ ನೂರ್ಮಡಿ ತೈಲಪ್ಪನಿಗೆ ಆದಂಥ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕೆ ಶರಣರಿಗೆ ಕೊಡ್ತಾನ. ಮತ್ತು ಇನ್ನೊಂದು ಭಾಳ ಚಂದ ಹೇಳಿದ್ರು, ಬೆಳಗಾವಿ, ಬಿಜಾಪುರ ಮತ್ತು ಉತ್ತರ ಭಾರತದೊಳಗೆ ಒಡ್ಡರು ಗುಡ್ಡರು ಅಂತಕ್ಕಂಥ ಭೋವಿ ಸಮಾಜ ಅವ್ರಿಗೆ ಸಿದ್ದರಾಮನ ಮೇಲೆ ಇರತಕ್ಕಂಥ ಭಕ್ತಿ. ಇಲ್ಲಿ ಸೊಲ್ಲಾಪುರದಿಂದ ಆಂಧ್ರ, ತಮಿಳುನಾಡು ಮತ್ತು ಸೊಲ್ಲಾಪುರ ಮಹಾರಾಷ್ಟ್ರದ ತಳ ಸಮುದಾಯದ ಒಡ್ರು ನೊಣಮರು ಅಂತಕ್ಕಂಥವ್ರು ಅವರು ಸಂಪೂರ್ಣವಾಗಿ ಈ ಶರಣರ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತಾರ ಅಂತಕ್ಕಂಥದ್ದನ್ನು ನಾವು ಮಾಡ್ಕೋಬೇಕು. ಒಟ್ಟಾರೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಭಾಳಷ್ಟು ವಿಷಯಾಸಕ್ತರು ಮತ್ತು ಇತಿಹಾಸ ಪ್ರಜ್ಞೆ ಉಳ್ಳವರು ಅಂತಾಗ್ಯಾರ. ಸಮಕಾಲೀನ ಚಿಂತನೆ ಏನಿದ್ರು ಮೊನ್ನೆ ಫೋನ್ ಮಾಡಿಬಿಟ್ರು, ಸರ್ ಸಿದ್ದರಾಮಗೆ ಹಿಂಗೆ ಅಂದ್ರೆ ಸರ್ ಹೆಂಗಂದ ಅಲ್ಲ ರೀ ಸರ್ ಅವ್ರು ಅಲ್ಲ ಅಂತಂದೆ. ಯಾಕಂದ್ರೆ ಈ ಸಿದ್ದರಾಮರ ಮೊರಡಿ ಬಸವಣ್ಣ ಅಲ್ಲೇನು ನಾವು ಆ್ಯಕ್ಚುಲಿ ಸಿದ್ದರಾಮ ಸೊನ್ನಲಾಪುರ ಅನ್ನೋದಕ್ಕಿಂತ ಸೊನ್ನ ಅಂತ ಬರ್ತೈತಿ. ಸೊನ್ನಲಿಗೆ ಅದು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನೊಳಗೆ ಬರ್ತೈತಿ. ಅಲ್ಲಿ ಮರಡಿ ಸುಗ್ಗಲವಿ ಮತ್ತು ಮುದ್ದೇಗೌಡ ಅಂತಕ್ಕಂಥ ಆ ಗುಡ್ಡ ಈಗೂ ಕೂಡ ಐತಿ. ನಾನು ಹೋಗಿದ್ವಿ, ಕಲಬುರಗಿ ಸರ್ಗೆ ನಮ್ಗೆ ಹೇಳಿದ್ರು, ನಾನು ಹೋಗಿ ಬಂದಿವಿ. ಸೊ ಹೀಗಾಗಿ ಒಳ್ಳೆಯ ಇತಿಹಾಸವನ್ನು ಕಟ್ಟಿಕೊಡ್ಲಿಕ್ಕೆ ಮತ್ತು ಬಸವಣ್ಣನನ್ನ ನಾಮಾವಳಿ ಬಹುಶಃ ಬಸವಣ್ಣನನ್ನ ಹಾಡಿ ಹೊಗಳದವರು ಹೇಳ್ತಾರೆ. ಬಸವಣ್ಣನನ್ನ ನೋಡದವರ, ಬಸವಣ್ಣನವರ ಹೆಸರು ಹೇಳದವರ, ಹಾಡದವರ ಮುಖವ ನೋಡಲಾಗದು ನೋಡ ಕಪಿಲ ಮಲ್ಲಿಕಾರ್ಜುನ ಅಂತಾರೆ. ಬಸವಣ್ಣನನ್ನು ಯಾರು ನೋಡಂಗಿಲ್ಲ ಅಥವಾ ಬಸವಣ್ಣನನ್ನ ಯಾರು ನೆನೆಯೋದಿಲ್ಲ, ಅವ್ರ ಪಾಪಿಗಳು, ಅವರ ಮುಖ ನಾನು ನೋಡಂಗಿಲ್ಲ ಅಂತಕ್ಕಂಥ ಒಂದು ಬಸವನಿಷ್ಠೆಯ ವಿಚಾರವನ್ನು ಸಿದ್ದರಾಮರು ಮಾಡ್ಯಾರ. ಒಂದು ಒಳ್ಳೆಯ ವಿಚಾರವನ್ನು ಇವತ್ತು ನಮ್ಮ ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ, ಲೀನಕ್ಕ ಕಲಬುರ್ಗಿ ನ್ಯೂಜಿಲೆಂಡ್ನಿಂದ ಜಾಯ್ನ್ ಆಗಿದ್ದಾರೆ. ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಾರೆ. ಒಟ್ಟಾರೆ ಈ ಕಲ್ಯಾಣ ಕ್ರಾಂತಿಯ ಪರಿಪೂರ್ಣ ಒಂದು ಜನಪರ ಕಾಳಜಿ ಮತ್ತು ಆಂದೋಲನ ಜನರಿಗೆ ತಲುಪಿಸ್ಲಿಕ್ಕೆ ಅದು ಹಲವಾರು ಅಡ್ಡತೊಡ್ಡರನ್ನ, ಏಳು ಬೀಳುಗಳನ್ನು ದಾಟಿ, ಕನ್ನಡಗಳನ್ನು ದಾಟಿ ವಚನ ಸಾಹಿತ್ಯವನ್ನು ಕೊಟ್ಟು ಹೋದ್ರು. ಆ ವಚನ ಸಾಹಿತ್ಯ ಉಳಿಸ್ಲಿಕ್ಕೆ ಸಿದ್ದರಾಮಯ್ಯರ ಕೊಡುಗೆ ಅಪಾರ ಅಂತಕ್ಕಂಥ ಸಂದರ್ಭದೊಳಗೆ ಮತ್ತೆ ಹೇಳಿ ಅವರ ಸಂಕ್ರಾಂತಿ ದಿವಸ ಮತ್ತು ನೋವಿನ ಸಂಘ ನಾವು ನಿನ್ನೆ ಸೊಲ್ಲಾಪುರದೊಳಗಿದ್ದೆ. ಸೊಲ್ಲಾಪುರದೊಳಗೆ ಅಲ್ಲಿ ಸಿದ್ದರಾಮೇಶ್ವರ ಗುಡಿಯೊಳಗೆ ಬಸವಣ್ಣನ ಫೋಟೋ ಮತ್ತು ಸಿದ್ದರಾಮೇಶ್ವರ ಅನ್ನಂಗಿಲ್ಲ.
ಆ ಸಿದ್ದೇಶ್ವರ ಅಂತಾರೆ, ಗ್ರಾಮ ದೇವತೆ ಸಿದ್ದೇಶ್ವರ ಅಂತ. ಬಸವಣ್ಣನ ಫೋಟೋ ಇವ್ರು ಬಿಡಂಗಿಲ್ಲ, ಅದೊಂದು ನೋವಿನ ಸಂಗತಿ. ನಮ್ಮ ಬಸವ ಭಕ್ತರ ಪ್ರಜ್ಞೆ ಹೆಚ್ಚಾಗಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕು. ಇದು ಬಸವ ಸಮಾಜ. ಅಲ್ಲೇ ನೋಡು ಇನ್ನೊಂದು, ಅದೇ ಗುಡಿಯ ಆವರಣದೊಳಗೆ ಹಾಗಳ ಕಲ್ಲಯ್ಯನ ಗದ್ದಿಗೆ ಇದೆ. ನಾನು ನಮ್ಮ ಜಿ ವಿ ಮಂಜುನಾಥ್ ಅವ್ರಿಗೆ ಯಾಕೆ ಹೇಳ್ತೀನಿ ಇಷ್ಟ ಏನಂತಂದ್ರೆ, ಆ ಗದ್ದಿಗೆ ಹೆಂಗಿಟ್ಟಾರ ಅಂದ್ರೆ ಗದ್ದಿಗೆ ಗಿಡದಿಂದ ನಾನು ನಮ್ಮ ಮಿಸ್ಸಸ್ ಒಂದು 8-10 ತಿಂಗಳಿಂದ ಹೋದಾಗ ಅಲ್ಲಿ ಒಂದು ಹಾವಿನ ಕಲ್ಲು ಚಿತ್ರ ಇಟ್ಟಾರ, ಅಂದ್ರೆ ಹಾವಿನ ಕಲ್ಲೇನು. ಸೊ ಈ ರೀತಿಯಾಗಿ ಶರಣರ ಚರಿತ್ರೆಗಳನ್ನ ಈ ಶೈವ ರಾಜಕಾರಣಿಗಳು, ಶೈವ ಪಂಥದವರು ಆ ವಚನ ಸಾಹಿತ್ಯವನ್ನು ವಿರೂಪಗೊಳಿಸ್ತಕ್ಕಂಥದ್ದು, ವಚನ ಸಾಹಿತ್ಯವನ್ನ ಕಡೆಗಣಿಸ್ತಕ್ಕಂಥದ್ದು, ಶರಣರ ಕ್ರಾಂತಿಯನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಅವ್ರು ನಿರಂತರವಾಗಿ ಮಾಡ್ಯಾರ. ಅದಕ್ಕೆ ನಾವು ಎಲ್ಲರೂ ಕೂಡ ಅಂದ್ರೆ ನಾವು ಬಸವ ಸಮಕಾಲೀನ ಶರಣರನ್ನ ನೆನೆತಕ್ಕಂಥ, ಅವರ ಚರಿತ್ರೆಯನ್ನು ಉಳಿಸ್ತಕ್ಕಂಥ ಕೆಲಸ ಅಕ್ಕನ ಅರಿವು ನಿರಂತರವಾಗಿ 5 ವರ್ಷದಿಂದ ಮಾಡ್ತಾ ಇದೆ, ಮುಂದೂ ಮಾಡ್ತದೆ. ತಮ್ಮೆಲ್ಲರ ಸಹಕಾರಕ್ಕೆ ಮತ್ತು ಮುಖ್ಯವಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಅನಂತ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿ. ಧನ್ಯವಾದಗಳು ಸರ್. ಅನೇಕ ಪೂರಕ ವಿಷಯಗಳನ್ನ ಶಿವಯೋಗಿ ಸಿದ್ದರಾಮರ ಕುರಿತು ಹೇಳಿದಂತ, ವಿಶ್ಲೇಷಣೆ ಮಾಡಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಧನ್ಯವಾದಗಳು ಹೇಳ್ತಾ, ಈಗ ಕಲಬುರ್ಗಿ ಅಪ್ಪಾಜಿ ಅವರು. ಅಪ್ಪಾಜಿ ಮಾತಾಡ್ಬೋದಾ? ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಮಂಜುನಾಥ್ ಸರ್ ತುಂಬಾ ಚೆನ್ನಾಗಿ ಉತ್ತಮ ಕಂಠದಿಂದ ಮತ್ತು ತಮ್ಮ ವಿಚಾರಗಳನ್ನು ನಮಗೆ ತಿಳಿಸಿದರು. ಅದಕ್ಕೆ ಧನ್ಯವಾದಗಳು. ಮತ್ತೆ ಈಗ ನಾನು ಇನ್ನೂ ಸ್ವಲ್ಪ ವಿಶೇಷವಾಗಿ ಹೇಳುವುದಂದ್ರೆ, ಒಂದು ಡಾಕ್ಟರ್ ಎಂ ಕಲಬುರ್ಗಿಯವರ ಶೋಧಗಳು ಅಂತ ಒಂದು ಪುಸ್ತಕ ಬರೆದವರು ಕಲ್ಯಾಣರಾವ್ ಜಿ ಪಾಟೀಲ್. ಅದರಲ್ಲಿ ಇವರು ಕಲಬುರ್ಗಿಯವರು 3 ಸಮಕಾಲೀನ ಶರಣರ ಕಂಪ್ಯಾರಿಸನ್ ಮಾಡ್ತಾರೆ. ಒಬ್ಬರು ಸಿದ್ದರಾಮ, ಬಸವಣ್ಣ, ಪಂಡಿತಾರಾಧ್ಯ ಅಂತ 3. ಅಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಈ 3 ರಾಜ್ಯಗಳು ಭೌಗೋಳಿಕವಾಗಿ ಒಂದಕ್ಕೊಂದು ಹೊಂದಿಕೊಂಡಿವೆ. ಕರ್ನಾಟಕದಲ್ಲಿ ಬಸವಣ್ಣ, ಮಹಾರಾಷ್ಟ್ರದಲ್ಲಿ ಸಿದ್ದರಾಮ ಹಾಗೂ ಆಂಧ್ರ ಪ್ರದೇಶದಲ್ಲಿ ಪಂಡಿತಾರಾಧ್ಯರು ಸಮಕಾಲೀನರಾಗಿದ್ದವರು. ಈಗ 3ರಲ್ಲಿ ನಾನು ಇಲ್ಲಿ ಹೆಚ್ಚು ಒತ್ತು ಕೊಡುವುದಂದ್ರೆ, ನಮ್ಮ ಸಿದ್ದರಾಮೇಶ್ವರರ ಬಗ್ಗೆ ಏನು ಬರೆದರು ಅಂತ ನಾನು ನಿಮ್ಮ ಲೆಕ್ಕಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಮಹಾರಾಷ್ಟ್ರದ ಸೊಲ್ಲಾಪುರ ಪರಿಸರದಲ್ಲಿ ಶರಣ ಸಿದ್ದರಾಮೇಶ್ವರರು ತಮ್ಮ ನಿತ್ಯ ಚಟುವಟಿಕೆಗಳಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತುಂಬಾ ಪ್ರಭಾವಶಾಲಿಯಾಗಿದ್ದರು. ಉಸ್ಮಾನಾಬಾದ್, ಸೊಲ್ಲಾಪುರ್ ಜಿಲ್ಲೆಗಳಲ್ಲಿ ಅಲ್ಲದೆ ಕರ್ನಾಟಕದ ವಿಜಾಪುರ್, ಧಾರವಾಡ, ಚಿತ್ರದುರ್ಗ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇದರ ಆರಾಧ್ಯ ದೈವ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಿಗೆ ದತ್ತಿ ನೀಡಿದ ಶಾಸನಗಳಿವೆ. ಸಿದ್ದರಾಮ ಚರಿತ್ರ ಗ್ರಂಥದಲ್ಲಿ ಇವರನ್ನು ಶೈವ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಸಂಬೋಧಿಸಲಾಗಿದೆ. ಸಿದ್ದರಾಮರ ಪ್ರಸಿದ್ಧಿ ಈ ಕಾಲದಲ್ಲಿ ಎಷ್ಟಿತ್ತೆಂದರೆ, ಈ ಕಡೆ ಬಿಜ್ಜಳನ ಮರಣದ ನಂತರ ಕರ್ಣದೇವನು ನೇರವಾಗಿ ಸೋಲಾಪುರಕ್ಕೆ ಹೋಗಿ ತನಗೆ ಪಟ್ಟ ಕಟ್ಟಲು ನೆರವು ನೀಡಬೇಕೆಂದು ಮತ್ತು ಇದಕ್ಕೆ ಅವರ ಆಶೀರ್ವಾದ ಬೇಕೆಂದು ಕೇಳಿಕೊಂಡಿದ್ದನು. ಸಿದ್ದರಾಮ ಪುರಾಣದ ಪ್ರಕಾರ ಅವರ ಧ್ಯೇಯ ಸಾಕಾರ ನಿಷ್ಠೆ ಭೂತಂಗಳನ್ನು ಕಂಪ ಎಂಬುದಾಗಿದೆ. ಸಿದ್ದರಾಮರು ತಮ್ಮ ಜೀವಿತಾವಧಿಯಲ್ಲಿ ತತ್ವನಿಷ್ಠರಾಗಿ ನೈತಿಕತೆಗೆ ಬದ್ಧರಾಗಿ ಬಾಳಿದವರು. ಅದಕ್ಕಾಗಿ ಕೆರೆಗಳನ್ನು ಕಟ್ಟಿಸುವುದು, ಬಾವಿಗಳನ್ನು ತೋಡಿಸುವುದು, ಮದುವೆಗಳನ್ನು ನೆರವೇರಿಸುವುದು, ಸತ್ತ ವ್ಯಕ್ತಿ ಮತ್ತು ಪ್ರಾಣಿಗಳಿಗೆ ಜೀವದಾನ ಮಾಡುವುದು ಮುಂತಾದ ಪುಣ್ಯದ ಕೆಲಸಗಳನ್ನು ಮಾಡುತ್ತಾ ಲೋಕಸೇವೆಯಲ್ಲಿ ತಲ್ಲೀನರಾಗಿದ್ದರು. ಇನ್ನೊಂದು ಕಡೆಯಲ್ಲಿ ದೇವಾಲಯಗಳ ನಿರ್ಮಾಣ, ಲಿಂಗ ಸ್ಥಾಪನಾ ಕಾರ್ಯಗಳಲ್ಲಿ ನಿರತರಾಗಿದ್ದರು. ಸೊನ್ನಲಿಗೆಯನ್ನು ಅಭಿನವ ಶ್ರೀಶೈಲವನ್ನಾಗಿಸಿದರು. ಮುಂದೆ ಸಿದ್ದರಾಮರ ಭೂತಂಗಳನ್ನು ಕಂಪ ಎಂಬುದು ಕ್ರಮೇಣವಾಗಿ ಬಳಲಿಕೆಯಾಗಿ ಬೆಳೆಯಲಾರಂಭಿಸಿತು. ಅವರನ್ನು ಅಂತರ್ಮುಖಿಯಾಗಿಸುವ ಸ್ಥಾವರ ಲಿಂಗಾರಾಧನೆಯ ಸಾಕಾರ ನಿಷ್ಠೆಯ ಸಹಕಾರಿಯಾಗಲಿಲ್ಲ. ಅನಂತರ ಅಲ್ಲಮನ ಭೇಟಿ ಮತ್ತು ಉಪದೇಶದಂತೆ ಕಲ್ಯಾಣಕ್ಕೆ ಬಂದು ಇಷ್ಟಲಿಂಗ ಆರಾಧನೆಯಲ್ಲಿ ತಲ್ಲೀನರಾಗುತ್ತಾರೆ. ಹೀಗೆ ಮಹಾರಾಷ್ಟ್ರ, ಕರ್ನಾಟಕ ಬಹುಭಾಗದ ಪ್ರದೇಶಗಳಲ್ಲಿ ಇವರ ಕೀರ್ತಿ ವ್ಯಾಪಕವಾಗಿ ಬೆಳೆದಿತ್ತು. ಸಿದ್ದರಾಮರ ಸಂಘಟನೆಯು ಕಲ್ಯಾಣದ ಸಂಘಟನೆಯಲ್ಲಿ ಲೀನವಾದ ಪ್ರಯುಕ್ತ ಶರಣರ ಚಳವಳಿಯು ತನ್ನ ವಿಸ್ತಾರತೆಯನ್ನು ಪಡೆಯಿತು. ಕೊನೆಯ ದಿನಗಳಲ್ಲಿ ಸಿದ್ದರಾಮರು ಕಲ್ಯಾಣದ ಬಹುತೇಕ ಎಲ್ಲ ಶರಣರ ಹಾಗೂ ಬಸವಣ್ಣನ ಪ್ರಭಾವಕ್ಕೆ ಅತಿಯಾಗಿ ಒಳಗಾದರು. ಇದೊಂದು ಮಿಶ್ರ ಸ್ತೋತ್ರದ ತ್ರಿವಿಧಿ ಮತ್ತು ಬಸವ ಸ್ತೋತ್ರ ತ್ರಿವಿಧಿ ಎಂಬ 2 ಸ್ವತಂತ್ರ ಕೃತಿಗಳನ್ನು ರಚಿಸಿದರು. ಇಷ್ಟೇ ಅಲ್ಲದೆ ತಮ್ಮ ಅನೇಕ ವಚನಗಳಲ್ಲಿ ಪದೇ ಪದೇ ಶರಣರನ್ನು ನೆನಪಿಸಿಕೊಂಡಿರುವುದು ಗಮನಿಸಬಹುದಾಗಿದೆ. ಇದು
ನಮ್ಮ ಸಿದ್ದರಾಮೇಶ್ವರ ವಿಷಯ ಕಲಬುರ್ಗಿ ಅವರು ವರ್ಣನೆ ಮಾಡ್ತಾರೆ. ಇದೇ ಪ್ರಕಾರ ನಮ್ಮ ಇವರು ಬಸವಣ್ಣವ್ರ ಬಗ್ಗೆ ಪಂಡಿತಾರಾವ್ ಬಗ್ಗೆ ಕಂಪೇರ್ ಮಾಡಿದ್ದಾರೆ. ಬಟ್ ಇಷ್ಟು ನಾನು ಸಿದ್ದರಾಮೇಶ್ವರ ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೆ. ಇದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಶರಣಾರ್ಥಿಗಳು. ಹಿರಿಯರು ಮಾರ್ಗದರ್ಶಕರು ಆಗಿರುವಂತ ಲಿಂಗಪಣ್ಣ ಕಲಬುರ್ಗಿ ಅಪ್ಪಾಜಿ ಅವ್ರಿಗೆ ಸಹಿತ ಶರಣಾರ್ಥಿಗಳು ಹೇಳ್ತಾ, ಈಗ ಹ್ಯಾಂಡ್ ರೈಸ್ ಮಾಡಿದ್ರಲ್ಲಿ ರಮಾರೆಡ್ಡಿ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ರಮಾರೆಡ್ಡಿ. ವೀಣಾ ಮೇಡಮ್. ಡಾಕ್ಟರ್ ವೀಣಾ ಮೇಡಮ್ ಮಾತನಾಡ್ಬೋದಾ? ರಮಾರೆಡ್ಡಿ ಅವ್ರು ಮಾತಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿದ್ರಿ, ಅನ್ಮ್ಯೂಟ್ ಮಾಡ್ಬೇಕು. ಗೌರಮ್ಮ ಮೇಡಮ್. ಗೀತಾ ಡಿಗ್ಗೆ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿನ ಸರ್ ಅವರು ತಮ್ಮ ಉಪನ್ಯಾಸದೊಳಗ ವಿಶ್ವಗುರು ಬಸವಣ್ಣ ನಂತರ ಜನಮನದಲ್ಲಿ ಅತಿ ಹೆಚ್ಚು ಒಂದು ಪ್ರಭಾವ ಇರುವಂತಹ ಶರಣರಂದ್ರ ಶಿವಯೋಗಿ ಸಿದ್ದರಾಮೇಶ್ವರರು. ಇವರನ್ನ ಕುರಿತಾಗಿ ಎಷ್ಟು ಸಲ ನಾವು ಉಪನ್ಯಾಸವನ್ನ ಕೇಳಿದ್ವಿ, ಎಷ್ಟು ಓದಿದ್ರು ಸಹಿತ ಮತ್ತೆ ಮತ್ತೆ ಹೊಸ ಹೊಸ ವಿಷಯಗಳು ತಿಳ್ಕೊಲಿಕ್ಕೆ ಸಾಧ್ಯ ಆಕೈತಿ ಅಂತ ಅನ್ನೋದಕ್ಕ ಈ ಒಂದು ಉಪನ್ಯಾಸನ ಸಹಿತ ಸಾಕ್ಷಿ ಅಂತ ಹೇಳ್ಬಹುದು. ಸರ್ ಅವರು ಬಹಳಷ್ಟು ಉತ್ತಮವಾದಂತಹ ವಿಚಾರಗಳನ್ನ ಈ ಒಂದು ಉಪನ್ಯಾಸದೊಳಗ ಸಿದ್ದರಾಮೇಶ್ವರರ ಬಗ್ಗೆ, ಎಲ್ಲಾ ಶರಣರ ಬಗ್ಗೆ, ಬಸವಣ್ಣನವರು, ಚನ್ನಬಸವಣ್ಣನವರನ್ನ ಎಲ್ಲರನ್ನ ಸಹಿತ ತಗೊಂಡು ಆವಾಗ ನಡೆದಂತಹ ಅನೇಕ ಘಟನೆಗಳನ್ನ ಸಹಿತ ಉಲ್ಲೇಖಗಳನ್ನ ಕೊಡ್ತಾ ಬಹಳಷ್ಟು ಸುಂದರವಾಗಿ ಹೇಳಿದ್ರು. ಅದಕ್ಕಾಗಿ ಧನ್ಯವಾದಗಳು, ಅವಕಾಶಕ್ಕಾಗಿ. ಧನ್ಯವಾದಗಳು ಮೇಡಮ್. ಶಾರದಾ ಪಾಟೀಲ್ ಮೇಡಮ್. ಮೇಡಮ್ ಒಂದ್ ನಿಮಿಷ. ಎಸ್ ಸರ್. ಅದೇ ಪಟ್ಟಣ್ ಸರ್ ಹೇಳ್ದಂಗೆ ಹೌದು, ಬಸವಣ್ಣವರು ಮೊದಲೇ ಅಲ್ಲಮ ಪ್ರಭುದೇವರಿಗಿಂತ ಮೊದಲೇ ಶಿವಯೋಗಿ ಸಿದ್ದರಾಮೇಶ್ವರರನ್ನ ಕಲ್ಯಾಣಕ್ಕೆ ಕರೆದುಕೊಂಡು ಬರ್ಲಿಕ್ಕೆ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನ ಸಿದ್ದರಾಮೇಶ್ವರರು ಅವ್ರ ವಚನದಲ್ಲಿ ಹೇಳ್ತಾರೆ. ಅಂದು ಬಸವಣ್ಣ ಬಂದು ಜರಿದು ಓದುದ ಮರೆದೇನೆ ಆ ನೋವ ಜರಿದುದೇ ಎನಗೆ ದೀಕ್ಷೆಯಾಯಿತು. ಆ ದೀಕ್ಷೆಯ ಗುಣದಿಂದ ಫಲಪದಕ್ಕೆ ದೂರವಾಗಿದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ. ಬಸವಣ್ಣನೆನ್ನ ಪರಮಾರಾಧ್ಯ ಅಂತಕ್ಕಂತಹ ವಚನದಲ್ಲಿ ಅದನ್ನು ಉಲ್ಲೇಖಿಸ್ತಾರೆ. ಮಾಡಿರ್ತಕ್ಕಂತಹ ಪ್ರಯತ್ನ ನಿಜ, ಆದ್ರೆ ಬಹಳಷ್ಟು ಜನ ಅದನ್ನ ಎಲ್ಲೂ ಉಲ್ಲೇಖಿಸಿಲ್ಲ, ಹಾಗಾಗಿ ನಾನು ಉಲ್ಲೇಖಿಸ್ಲಿಲ್ಲ. ಒಂದು. ಎರಡನೇದು, ಶಿವಯೋಗಿ ಸಿದ್ದರಾಮೇಶ್ವರರು ಆ ಚಾಮಲಾದೇವಿಯ ಶಿಷ್ಯರಾಗಿ ಚಾಮಲಾದೇವಿಗೆ ಗುರುಗಳಾಗಿದ್ರು ಅನ್ನೋದಕ್ಕೆ ಪೂರಕವಾಗಿ ಇವತ್ತು ಕೂಡ ಸೊಲ್ಲಾಪುರದಲ್ಲಿರ್ತಕ್ಕಂತಹ ದೇಶ್ಮುಖ್ ಮನೆತನದವರ ಮನೆಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಬಳಸ್ತಾ ಇದ್ದಂತಹ ಒಂದು ಬೆತ್ತದ ಕೋಲು ಅವ್ರ ಮನೆಯಲ್ಲಿದೆ ಇವತ್ತು ಕೂಡ. ಅದನ್ನ ಶರಣ ಸಾಹಿತಿಗಳಾದಂತಹ ಡಾಕ್ಟರ್ ವೀರಣ್ಣ ದಂಡೆ ಸರ್ ಅವರು ಅದನ್ನ ದಾಖಲಿಸಿದ್ದಾರೆ ತಮ್ಮ ಬರವಣಿಗೆಯಲ್ಲಿ. ಇದು 12ನೇ ಶತಮಾನದ ಬೆತ್ತವೇ ಅನ್ನೋದನ್ನ ಆ ವಂಶದ ಈಗಿರ್ತಕ್ಕಂತಹ ಶರಣ ಸೋಮಶಂಕರ ದೇಶ್ಮುಖ್ ಅಂತಕ್ಕಂಥವರು ಅದನ್ನ ವಿಜ್ಞಾನ ಪ್ರಯೋಗಾಲಯದಲ್ಲಿ ಅದನ್ನ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಅದು 12ನೇ ಶತಮಾನದ ಬೆತ್ತವೇ ಅನ್ನೋದನ್ನ ಅವ್ರು ಪ್ರೂವ್ ಮಾಡಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಶಾರದಾ ಪಾಟೀಲ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಯೋಗಿಗಳ ಯೋಗಿ ಶಿವಯೋಗಿ ಸಿದ್ದರಾಮನೊಬ್ಬನೇ ಯೋಗಿ ಎಂದು ಸಿದ್ದರಾಮರನ್ನ ಸೊಡ್ಡಳದ ಬಾಚರ್ಸರು ಹೊಗಳಿದ್ದಾರೆ. ಈ ಹೇಳಿಕೆ ಸಿದ್ದರಾಮರ ವ್ಯಕ್ತಿತ್ವವನ್ನ ಸೊಗಸಾಗಿ ತಿಳಿಯಪಡಿಸುತ್ತದೆ. ಸಿದ್ದರಾಮನು ಸಾಮಾನ್ಯವಾಗಿ ಹುಟ್ಟಿ ತನ್ನ ಸಾಧನೆಯ ಮೂಲಕ ದೇವ ಮಾನವನಾದನು. ಈ ವಿಷಯವನ್ನ ಡಾಕ್ಟರ್ ಮಂಜುನಾಥ್ ಅವರು ನಮ್ಗೆ ಚೆನ್ನಾಗಿ ಕಣ್ಣೆದುರಿಗೆ ಕಟ್ಟಿಕೊಟ್ಟಿದ್ದಾರೆ. ಅಲ್ಲದೆ ನಾನು ಗಂಗೆಯ ಚಂದ್ರನು ಗಂಗೆಯ ತಡಿಯಲ್ಲಿದ್ದರೂ ಕಳಂಕ ತಪ್ಪಿತೆ ಅನ್ನುವಂತಹದನ್ನ ನಾನು ಬಹಳಷ್ಟು ವಿಚಾರ ಮಾಡಿದ್ದೆ. ನನಗದು ಪ್ರಶ್ನೆ ಬಂದಿತ್ತು.
ಚಂದ್ರ ಗಂಗೆ ತಟದಲ್ಲಿದ್ರೆ ಕಳಂಕ ತಪ್ಪಿತೆ ಅಂತ ಹೆಂಗ ಇದು ಏನ್ ಇದಕ್ಕೆ ಸಮಂಜಸ ಆಗುದಿಲ್ಲಲ್ಲ. ಇದು ವಚನದ ಅರ್ಥ ಏನು ಅಂತ ಇವತ್ ನನಗದು ಸರಿಯಾಗಿ ಅದರದ ಅರ್ಥವನ್ನ ಡಾಕ್ಟರ್ ಮಂಜುನಾಥ್ ಅವರಿಂದ ನಾನು ಕಂಡುಕೊಂಡೆ. ಲಿಂಗಪ್ಪಣ್ಣ ಕಲಬುರ್ಗಿ ಸರ್ ಹೇಳಿದರು ಒಂದು ಸಾಕಾರ ನಿಷ್ಠೆ, ಭೂತಂಗಳು ಅನುಕಂಪೆ ಅಂತ. ಸಿದ್ದರಾಮರು ತಮ್ಮ ಪೂರ್ವಾಶ್ರಮದಲ್ಲಿ ಬರೀ ಸಾಕಾರ ನಿಷ್ಠೆ ಅಂದ್ರೆ ಈ ಲೋಕದ ವ್ಯವಹಾರಗಳನ್ನ ಅಂದ್ರ ಸಾಕಾರದ ಲೋಕಶಕ್ತಿಯ ಬಗ್ಗೆ ಅವರಿಗೆ ಹೆಚ್ಚು ನಂಬಿಕೆ ಇತ್ತು, ವಿಶ್ವಾಸ, ಶ್ರದ್ಧೆ, ನಿಷ್ಠೆ ಎಲ್ಲ ಇತ್ತು. ಅವರು ದೇವಾಲಯ ನಿರ್ಮಾಣ, ಲಿಂಗ ಪ್ರತಿಷ್ಠಾಪನೆ, ಕ್ಷೇತ್ರ ಪರಿಕಲ್ಪನೆ, ಲಿಂಗಾಭಿಷೇಕ, ಯೋಗ ಮಜ್ಜನ, ತುಪ್ಪದ ಅಭಿಷೇಕ, ನೈವೇದ್ಯ ಅರ್ಪಣೆ, ದೇವ ದಾನ ವಿನಿಯೋಗ, ಉತ್ಸವ, ಹೋಮ ಮೊದಲಾದವರಿಗೆ ಈ ಸಿದ್ದರಾಮರಿಗೆ ಎಲ್ಲೆಲ್ಲೂ ಉತ್ಸಾಹ ಇತ್ತು. ಹಾಗೆ ದೇವಾಲಯ ನಿರ್ಮಾಣ, ದೇವಾಲಯದೊಳಗ ಪೂಜೆ, ಪುಷ್ಪಗಳ ತೋಟ, ಇಂಥದ್ದು ಸಾಕಾರ ವಸ್ತುಗಳನ್ನ ನಿರ್ಮಾಣ ಮಾಡೋದ್ರೊಳಗ ಅವ್ರಿಗೆ ವಿಶೇಷ ಆಸಕ್ತಿ ಇತ್ತು. ಅಂಥವರನ್ನ ಮತ್ತೆ ಹೊರಳಿ ಈ ಒಂದು ಭೂತಂಗಳನ್ನು ಕಂಪೆ ಅನ್ನುವಂತ ಒಂದು ಬೇರೆ ಆಯಾಮಕ್ಕೆ ಕರೆದುಕೊಂಡು ಹೋಗುವುದೇನಿದೆ, ಇದು ಬಹಳ ಅವರ ವ್ಯಕ್ತಿತ್ವದ, ಅವರ ಜೀವನದ ಒಂದು ದೊಡ್ಡ ತಿರುವು ಅಂತ ಹೇಳ್ಬಹುದು. ಹಾಗೆ ಈ ಸಿದ್ದರಾಮರದು ಒಂದು ತಮ್ಮ ಕೊನೆಗೆ ಒಂದು ಧನ್ಯತಾ ಭಾವವನ್ನ ಪ್ರಭುದೇವರು ನನಗೆ ಕರುಣಿಸಿದರು ಅನ್ನುವಂತ ಒಂದು ವಚನವನ್ನ ಹೇಳ್ತಾರೆ. ಕೆರೆ ತೊರೆ ದೇಗುಲಗಳ ಕಡೆಯಿಂದ ನಿಮ್ಮ ಕಂಡೆ, ಎಡಹುವ ಕಲ್ಲ ತೆಗೆಯುವ ಮರೆಯಲ್ಲಿ ನಿಧಾನವ ಕಂಡಂತೆ, ಎನ್ನ ಮರುವೆಯ ತಮದ ಅದ್ರಿಗೆ ಜನಮಣಿ ಜನಿಸಿದಂತೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವೆಂಬ ಭ್ರಾಂತು ಸ್ವಯವಾಯಿತು ಪ್ರಭುದೇವರ ಕಾರುಣ್ಯದಿಂದ ಅಂತ ಹೇಳ್ತಾರೆ. ಕೊನೆಗೆ ತಮ್ಮ ಬದುಕನ್ನ ಈ ರೀತಿ ಅವರು ಭೂತಂಗಳ ಅನುಕಂಪೆ ಅಂತ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಈ ರೀತಿ ಇಷ್ಟಲಿಂಗಾರ್ಚನೆ ಸಾಧನೆ ಅನ್ನುವಂತ ಸಾಧನ ಆಯ್ತು. ಹಾಗೂ ಸಮಸ್ತ ಸನ್ಮಂಗಳ ಸ್ವರೂಪಿಯಾದ ಪರಬ್ರಹ್ಮ ಅವನನ್ನ ನಾನು ಕಂಡುಕೊಂಡೆ ಅನ್ನುವಂಥದ್ದು, ಆ ಬೊಮ್ಮನನ್ನ ನಾನು ಕಂಡುಕೊಂಡೆ ಅನ್ನುವಂತ ಹೇಳ್ತಾರಲ್ಲ. ಬಹಳಷ್ಟು ಮಂಜುನಾಥ್ ಸರ್ ನಮ್ಗೆ ಬಹಳ ವಿಭಿನ್ನ ರೀತಿಯಾಗಿ, ಅಂದ್ರೆ ನಾವು ಪುರಾಣಗಳನ್ನ ನಾವು ಓದಿರ್ಲಿಲ್ಲ. ಅವರು ಸಿದ್ದರಾಮರಿಗೆ ಸಂಬಂಧಪಟ್ಟಂತ ಪುರಾಣಗಳನ್ನ ನಾನು ಓದಿರ್ಲಿಲ್ಲ. ಆ ಪುರಾಣಗಳ ವಿಷಯಗಳನ್ನು ನಾವು ನಂಬ್ತೀವೋ ಬಿಡ್ತೀವೋ ಮತ್ತೆ ಬೇರೆ, ಬಟ್ ಅವ್ರಿಗೆ ಸಂಬಂಧಿಸಿದಂತ ಪೌರಾಣಿಕ ಕಥೆಗಳನ್ನ, ಪೌರಾಣಿಕ ಸತ್ಯಗಳನ್ನು ಕೂಡ ನಾವು ತಿಳ್ಕೊಬೇಕಾಗ್ತದೆ. ಅಂತ ಒಂದು ತಿಳುವಳಿಕೆಯನ್ನ ನಮಗೆ ಮಾಡಿಕೊಟ್ರು. ತಮಗೆಲ್ಲ ನನಗೆ ನನ್ನ ಒಂದೆರಡು ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಹಿರಿಯರು ಮಾರ್ಗದರ್ಶಕರಾಗಿರುವಂತ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳು. ಕುಪ್ಪತ್ ಸರ್ ಕಸ್ತೂರಿ ಮೇಡಮ್. ಓಕೆ, ಸಂವಾದದಲ್ಲಿ ಪಾಲ್ಗೊಂಡಿರುವಂತ ಸರ್ವರಿಗೂ, ಸರ್ವ ಶರಣು ಬಂಧುಗಳಿಗೂ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತು ದತ್ತಿಯನ್ನು ನೀಡುವಂತ ಶರಣೆ ಅನ್ನಪೂರ್ಣ ಅಗಡಿ ಮೇಡಮ್ ಅವರು. ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಈಗ ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ. ಯಾಕಂದ್ರೆ ನಮ್ಮ ಅಜ್ಜ ಅಮ್ಮನ್ ಈ ರೀತಿ ಒಂದು ನೆನಪು ಮಾಡ್ಕೊಂಡು, ಮತ್ತೆ ನಮ್ಮ ಸಂಬಂಧಿಕರು ಅವರಿಗೆಲ್ಲ ಅವರ ಒಂದು ಶರಣ ಸಂಸ್ಕೃತಿನೂ ನೆನಪು ಮಾಡ್ಕೊಂಡು ಅವರು ಒಂದೊಂದು ಗುಣ ಹೇಳಿದ್ರು ನನಗೆ. ನನ್ನಲ್ಲಿ ಏನಾದ್ರೂ ಒಂದು ಶಿಸ್ತುಬದ್ಧ ಜೀವನ, ಸತ್ಯನಿಷ್ಠೂರತೆ ಮತ್ತು ಆ ಒಂದು ಶರಣ ಸಂಸ್ಕೃತಿ ನನ್ನಲ್ಲಿ ಬಂದಿದ್ರೆ ಅದು ನನ್ನ ಅಜ್ಜನೇ ಕಾರಣ ಅಂತ ನಾನು ಹೇಳ್ಬೋದು. ನಾನು ಸಣ್ಣೋಳಿದ್ದಾಗ ಅಲ್ಲಿ ಕುಬುಸ್ತರ ಹಿರೇಕೆರೆ ಒಳಗೆ ಒಂದೇ ಒಂದು ರೋಡ್, ಅದು ಅಲ್ಲಿ ಒಂದು ಬಸವಣ್ಣ ಗುಡಿ ಇತ್ತು. ಕುಬುಸ್ತರ್ ಮನಿ ಮುಂದೆ ಕರ್ವೀರ್ ಶೆಟ್ರ ಸೊಸೆ ಶೋಭಾ ಕುಬುಸ್ತರ್ ಮನಿಯವರು, ಹುಬ್ಬಳ್ಳಿ ಕರ್ವೀರ್ ಶೆಟ್ರ ಸೊಸೆ. ಅದು ಸ್ವತಂತ್ರ ಇವ್ರಿಗೂ ಕೂಡ ಆಶ್ರಯ ಕೊಟ್ಟಿತ್ತು ಕುಬುಸ್ತರ್ ಮನೆ, ನೆಲ್ಮಾಳ್ಗಿಲಿ ಅಂತ ಹೇಳ್ತಾರೆ. ದೊಡ್ಡ ತೊಟ್ಟಿ ಮನೆ ಅದು. ಆ ಮನೆ ಮುಂದೆ ಆಗಾಗ ಬಸವನ ಗುಡಿಲಿ ಪುರಾಣ ಕಥೆಗಳನ್ನು ಮತ್ತು ಈ ಶರಣ ಕಥೆಗಳನ್ನು ಇಡ್ತಿದ್ರು. ನಮ್ಮಜ್ಜ ನನ್ನ ಪುಟ್ಟ ಬೆರಳನ್ನು ಹಿಡ್ಕೊಂಡು ಹಣೆಗೆ ವಿಭೂತಿ
ಹಚ್ಚಿ ನನ್ನ ಕರ್ಕೊಂಡು ಹೋಗ್ತಾ ಇದ್ರಲ್ಲಿ. ಆ ರೀತಿ ನನಗೊಂದು ಆಸಕ್ತಿ ಬೆಳೀತು. ಆದ್ರೆ ನಮ್ಮ ಅಜ್ಜನ ಒಂದು ಗಂಭೀರ ಸ್ವಭಾವದಿಂದ ಅವ್ರ ಜೊತೆ ನಾನು ಸಂವಾದ ಮಾಡಕ್ ಆಗ್ಲಿಲ್ಲ ಅವಾಗ. ಆದ್ರೆ ಅವರು ಅಂಗಡಿಯಲ್ಲಿ ಹಾಕೊಂಡಿದ್ದ ಒಂದ್ ಶರಣರ ಫೋಟೋಗಳು ನನಗ್ ಪ್ರಭಾವ ಬೀರ್ತಾ ಇದ್ವು. ಅವರು ಅವ್ರ ತಲೆ ಮೇಲೆ ಈ ಸಿದ್ದರಾಮೇಶ್ವರರ ಒಂದು ಫೋಟೋ ಹಾಕೊಂಡಿದ್ರು. ಅಲ್ಲಿ ಸಿದ್ದರಾಮೇಶ್ವರರು ಕಮರಿಯಲ್ಲಿ ಬೀಳೋದು, ಮಲ್ಲಿಕಾರ್ಜುನ ಅದನ್ನ ಹಿಡ್ದೆತ್ತೋದು. ನನಗದು ಬಹಳ ಕುತೂಹಲ ಕೆರಳಿಸ್ತಿತ್ತು. ಅದ ಕತೆ ಕೇಳ್ಬೇಕು ಅಂತ ಇದ್ದೆ. ಅವಾಗ ನನಗೆ ಅವ್ರ ಜೊತೆ ಮಾತಾಡೋಕೆ ಒಂದು ಭಯ ಮಿಶ್ರಿತ ಒಂದು ಇದು ಆಗೋದು ನನಗೆ ನಮ್ಮ ಅಜ್ಜನ ಜೊತೆ. ಅವರು ಎಷ್ಟೇ ಸರಳವಾಗಿದ್ರು ಒಂದ್ ಸ್ವಲ್ಪ ಗಂಭೀರತೆ, ಅವರ ಒಂದು ಗಂಭೀರತೆ ನನಗೆ ಬಹಳ ಸಣ್ಣೋಳು ಇದ್ದೆ ನಾನು. ಆದ್ರೆ ನಮ್ಮ ಅಜ್ಜಿ ಎಂದು ಬಸವಣ್ಣನ ಬಗ್ಗೆ, ಶರಣರ ಬಗ್ಗೆ ಏನೂ ಗೊತ್ತಿಲ್ಲ ನಮ್ಮ ಅಜ್ಜಿಗೆ. ಆದ್ರೆ ಆಕಿ ಪರಮ ದಾಸೋಹಿ ಆಗಿದ್ಲ. ಆಕಿಗೆ ಅದು ಹುಟ್ಟ ಬಂದಂತ ಒಂದು ಗುಣ. ಕೊನೆಗೆ ಅವರು ಆರ್ಥಿಕವಾಗಿ ಒಂದು ಕಷ್ಟ ಕಾಲದಲ್ಲಿ ಇದ್ದಾಗ ಯಾರಾದ್ರೂ ಮನೆಗೆ ಅತಿಥಿಗಳು ಬಂದಾರೆ ಅಂದ್ರೆ ಹಿತ್ಲ ಬಾಗ್ಲಿಂದ ಮನೆಯ ಸಾಮಾನುಗಳನ್ನು ಮಾರಿ ಅದರಿಂದ ರೇಷನ್ ತರಿಸಿ ಆಕಿ ಅಡಿಗೆ ಮಾಡಿ ಹಾಕ್ತಾ ಇದ್ಲು. ಅಂತ ಒಂದು ದಾಸೋಹತ್ವ ನಮ್ಮ ಅಜ್ಜಿಗಿತ್ತು. ಯಾರಿಗೂ ಆಕೆ ಹಾಗೆ ಬರೀ ಹೊಟ್ಟೆಯಲ್ಲಿ ಕೈಲಿ ಕಳಿಸಿದವಳೆ ಅಲ್ಲ. ಆತರ ಒಂದು, ಆಮೇಲೆ ತುಂಬಾ ಮಾನವೀಯತೆ, ಕರುಣಾ, ಪ್ರೀತಿ ಅವಳಲ್ಲಿ ತುಂಬಿದ್ವು. ಆಕೆಯಿಂದ ನಾವು ಅದನ್ನು ಬಹಳ ಕಂಡಿವಿ ಅದನ್ನ. ಹಾಗೆ ನಮ್ಮ ಅಜ್ಜ ಏನಂದ್ರೆ ಈ ಒಂದು ಆಸ್ತಿ ಇದನ್ನ ಮಾಡಿದವರಲ್ಲ, ಅದಕ್ಕೆ ಆಸೆ ಪಟ್ಟವರಲ್ಲ. ಉಳುವನಿಗೆ ಭೂಮಿ ಹೋದಾಗ ಅವ್ರು ಬೇಜಾರ್ ಮಾಡ್ಕೊಳ್ಳಿಲ್ಲ. ಅವರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ರು. ಮತ್ತು ಊರು ಹೊರಗೆ ಅದೇನು ಅವಾಗಿನ ಕಾಲದಲ್ಲಿ ಬಾಂಬೆ ಸ್ಟೈಲ್ ಮನಿ ಅಂತೆ, ಅದು ಹಿರೇಕೆರೆಯಲ್ಲಿ ಸಪ್ರೇಟ್ ಅವರೊಂದು ಮನೆ ಕಟ್ಸಿದ್ರು. ಈಗ್ಲೂ ಆ ಮನೆ ಇದೆ. ಮತ್ತು ಗಂಡು ಮಕ್ಕಳು ಆಸ್ತಿ ಸಲುವಾಗಿ ಯಾವುದೇ ವಾದ ವಿವಾದ ನೋಡ್ಲಿಲ್ಲ. ಈಗಿನವರೆಗೆ ನಾನು ಹೇಳ್ಬೇಕಂದ್ರೆ ಇದೊಂದು ಆದರ್ಶಮಯ ಜೀವನ. ನಮ್ಮ ಮಾಮ, ಫಸ್ಟ್ ಮಾಮ PhD ಮಾಡಿ ಅಮೆರಿಕದಲ್ಲಿದ್ದಾರೆ. ಬಾಟ್ನಿ PhD ಮಾಡಿ ಬಹಳ ವರ್ಷಗಳ ಹಿಂದೆ ಹೋದ್ರವ್ರು. ಅವ್ರು ಹೇಳಿದ್ರು, ನನಗಾಗ್ಲೇ ಮನೆ ಇದೆ ಅಲ್ಲಿ ಅಮೆರಿಕದಲ್ಲಿ, ಈ ಮನೆ ಬೇಡ, ನೀವೇ ತಗೊಳ್ರಿ, ನನಗೆ ಈ ಅಜ್ಜನ ಆಸ್ತಿಯಲ್ಲಿ ಏನು ಬೇಡ ಅಂದ್ರು. ಆಮೇಲೆ ಇಲ್ಲಿರುವಂತ ಕೊನೆ ಮಾಮನಿಗೆ ಮಕ್ಕಳಿಲ್ಲ. ಆ ಕೊನೆ ಮಾಮ ಮತ್ತು 4ನೇ ಮಾಮನಿಗೆ ಮನೆ ನಮ್ಮಜ್ಜ ಇಬ್ರು ಅರ್ಧರ್ಧ ತಗೊಳ್ರಿ ಅಂತ ಹೇಳಿದ್ರು. ಆದ್ರೆ ಆ ಕೊನೆ ಮಾಮ ಮನೆಯನ್ನು ಅರ್ಧ ಮಾಡ್ಲಿಲ್ಲ. ತನಗೆ ಮಕ್ಕಳಿಲ್ಲದ ಕಾರಣ 4ನೇ ಮಾಮ ರಿಟೈರ್ಡ್ ಆದ ತಕ್ಷಣ, ತೀರ್ಕೊಂಡ ತಕ್ಷಣ ತನ್ನ ಮಕ್ಕಳಂತೆ ಅವ್ರನ್ನ ನೋಡ್ಕೊಂಡು ಆ ಮನೆಯಲ್ಲಿ ಅವರು ಬಂದು ಇರುವಂತೆ ಒಂದು ಒಗ್ಗೂಡಿ ಬಾಳ್ತಾ ಇದ್ದಾರೆ ಅವರು. ಇದು ಒಂದು ಅಣ್ಣ ತಮ್ಮಂದಿರ ಸಹೋದರತ್ವದ ನಮ್ಮ ಅಜ್ಜ ಬೀರಿದ ಒಂದು ಸಂಸ್ಕೃತಿ ಅಂತ ಅನ್ಬೋದು ಅಂತ ನನಗನ್ನಿಸ್ತತಿ. ನಮ್ಮ ಅಜ್ಜ ಮತ್ತೆ ತುಂಬಾ ಆರೋಗ್ಯವಂತರು. ಇವತ್ತು ನನಗೆ ನಮ್ಮ 2ನೇ ಮಾಮ, ಅವರು ಎಕನಾಮಿಕ್ಸ್ ಶಿವ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿ ಅಲ್ಲೇ ಹಿರೇಕೆರೆಯಲ್ಲಿ ನೆಲೆಸಿದ್ದಾರೆ. ಅವ್ರಂದ್ರು ಅಜ್ಜ ಯಂಗ್ ಏಜ್ ನಲ್ಲಿ ಗರಡಿ ಮನೆಗೆ ಹೋಗ್ತಾ ಇದ್ರು ಅಂತ. ನನಗೇನ್ ಹಂಗ ಅನಿಸ್ಲಿಲ್ಲ, ಅವ್ರ ಬಾಡಿ ಏನ್ ಹಂಗಿರ್ಲಿಲ್ಲ. ಅವರು ಅತಣಿ ಶಿವಯೋಗಿಗಳ ಫೋಟೋ ನೋಡಿದಾಗ ಅಜ್ಜ ನಿನ್ ಫೋಟೋ ಏನಿದು ಅಂತ ಕೇಳ್ತಾ ಇದ್ದೆ ನಾನು. ಆತರ ಅವ್ರು ಶಿವಯೋಗ ಕುತ್ಕೊಂಡ ನನಗ್ ಹಂಗೆ ಕಾಣಿಸ್ತಾ ಇದ್ರು, ಅತಣಿ ಶಿವಯೋಗಿಗಳ ತರ. ಆತರ ಇದ್ರು ಅವರು. ತೆಳ್ಳಗೆ ಒಂಥರ ಸ್ಟ್ರೇಟ್ ಆಗಿ ನಿಲ್ಲೋದು, ಮಾತಾಡೋದು, ಬೆಳಿಗ್ಗೆ 4:15 ಏಳೋದು, ಸ್ನಾನ ಪೂಜಾದಿಗಳನ್ನು ಮಾಡಿ ಅವರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ರು. ಯಾವುದೇ ಲೋಭ ಆಶೆಗಳಿಗೆ ಒಳಗಾದವರಲ್ಲ. ಯಾವುದೇ ಒಂದು ಕೆಟ್ಟ ಹವ್ಯಾಸಗಳು ಅವ್ರಿಗಿರ್ಲಿಲ್ಲ. ಬಹಳ ಒಂದು ಸುಸಂಸ್ಕೃತ ಶರಣ ಸಂಸ್ಕೃತಿ ಉಳ್ಳ ಅಜ್ಜ ಅಮ್ಮ ಆಗಿದ್ರು. ಅವರ ಒಂದು ನೆರಳು ಎಲ್ಲರ ಮೇಲೂ, ಮಕ್ಕಳು ಮೊಮ್ಮಕ್ಕಳ ಮೇಲೆ ಇದೆ. ಮತ್ತೆ ಅವ್ರ ಮೊಮ್ಮಕ್ಕಳು ವಿದೇಶದಲ್ಲಿದ್ರೂ ಈ ರೀತಿ ತಮ್ಮ ಮಕ್ಕಳಿಗೆ ವಚನಗಳನ್ನು ಹೇಳ್ಕೊಡೋದು, ಶರಣ ಸಂಸ್ಕೃತಿಯನ್ನು ಅವರು ಬಿತ್ತಿದ್ದಾರೆ. ಇಷ್ಟು ನಾನು ಹೇಳಬಲ್ಲೆ. ಮತ್ತು ಅದನ್ನು ಇವತ್ತು ದತ್ತಿ ಉಪನ್ಯಾಸದಲ್ಲಿ ನಮ್ಮ ಅಜ್ಜ ಅಮ್ಮನನ್ನು ನನ್ನಂತೆ ಎಲ್ಲರೂ ನೆನೆಸಿದ್ದು ನನಗೆ ಬಹಳ, ಎಲ್ಲರಿಗೂ ಶರಣಾರ್ಥಿಗಳು. ಮತ್ತು ಸಿದ್ದರಾಮೇಶ್ವರರ ಬಗ್ಗೆ ಹೇಳ್ಬೇಕಂದ್ರೆ ನನಗೂ ಸೋದರ ಶಶಿಕಾಂತ್ ಪಟ್ಟಣ್ಣರು ನನಗೂ ಒಂದ್ ಅರ್ಧ ತಾಸು ಮಾತಾಡ್ಬೇಕು ಅಂತ ಹೇಳಾದಾಗ ಭಯ ಪಟ್ಬಿಟ್ಟೆ ನಾನು. ಹೆಂಗು ಮಾತಾಡೋದು, ನಾನೇನ್ ಅಷ್ಟು ಅಭ್ಯಾಸ ಮಾಡೇನಿ ಅಂತ. ಅವಾಗ ಅದರ ಸಲುವಾಗಿ ನಾನು ಅಧ್ಯಯನ ಮಾಡ್ಬೇಕಾಯ್ತು ಅವ್ರ ಬಗ್ಗೆ, ಸಿದ್ದರಾಮೇಶ್ವರರ ಬಗ್ಗೆ. ಇದು ಒಂದು ಒಳ್ಳೆಯ ಒಂದು ಶಶಿಕಾಂತ್ ಸಹೋದರರು ನಮಗೆ ಒಂದು ಪ್ರೀತಿಯಿಂದ ಒಂದು ಹೇರುವ ಒಂದು
ಓ ಆ, ಜ್ಞಾನದ ಒಂದು ಇದು ಅಂತ ನಾ ಅನ್ಕೊಂತೀನಿ. ಅವ್ರು ಕೊಟ್ಟಾಗ ನಾವು ಭಯ ಪಟ್ಕೊಂತಾನೆ ಓದ್ತೀವಿ, ಸಂಶೋಧನೆ ಮಾಡ್ತೀವಿ, ಎಲ್ಲ ತಿಳ್ಕೊಂತೀವಿ. ನಮ್ಮ ಒಬ್ಬ ತಮ್ಮನ ಪತ್ನಿ ಸೊಲ್ಲಾಪುರದವಳು ನಮ್ಮನೆಗ್ ಬಂದ ಬಸವಣ್ಣವ್ರ ಫೋಟೋ ನೋಡಿ ಇವರು ಯಾವ ದೇಶದ ಮಹಾರಾಜರು ಅಂತ ನಮ್ಮ ತಮ್ಮನ ಪತ್ನಿ ಕೇಳಿದ್ಲು. ಅಂದ್ರೆ ಸಿದ್ದರಾಮೇಶ್ವರರನ್ನು ಒಬ್ಬ ಗ್ರಾಮ ದೇವತೆ ಎಂದು ಪೂಜಿಸುವ ಸೊಲ್ಲಾಪುರದವರು ಬಸವಣ್ಣನವರ ಬಗ್ಗೆ ಹೆಚ್ಚು ತಿಳಿದುಕೊಂಡಿಲ್ಲ. ಇನ್ನೂ ವಿಷಾದದ ಸಂಗತಿ ಅಂದ್ರೆ ಆ ತಾಯಿ ಜಯದೇವಿ ತಾಯಿ ಲಿಗಾಡಿಯವರು ಅಷ್ಟು ಪ್ರಯತ್ನ ಮಾಡಿದರು, ಯಾಕೆ ಇದು ಆಗ್ತಾ ಇಲ್ಲ ಅಂತ ನನಗೆ ಒಂದು ವಿಷಾದವಿದೆ. ಇನ್ನು ನಾವೆಲ್ಲರೂ ಕೂಡಿ ಶರಣರು ಜ್ಞಾನಿಗಳು ಎಲ್ಲರ ಒಡಗೂಡಿ ದಾನಮ್ಮ ಹಾಗೂ ಸಿದ್ದರಾಮೇಶ್ವರರ ಬಗ್ಗೆ ಇದ್ದ ಮೂಢನಂಬಿಕೆಯನ್ನು ಕಳೆದು ನಾವು ಪ್ರಯತ್ನಿಸೋಣ ಅಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಂತೀನಿ. ಹಾಗೂ ಇವತ್ತು ಇದಕ್ಕಾಗಿ ಶ್ರಮಿಸಿದ ಉಪನ್ಯಾಸಗೈದ ಡಾಕ್ಟರ್ ಮಂಜುನಾಥ್ ಅವರಿಗೂ ಹಾಗೂ ದತ್ತಿ ನಮ್ಮ ಅಜ್ಜಮ್ಮನನ್ನ ನೆನಪನ್ನು ಸ್ಮರಣೆ ಮಾಡಿದ ಎಲ್ಲ ಒಂದು ಶ್ರಮಿಸಿದವರಿಗೆಲ್ಲರಿಗೂ ಶರಣಾರ್ಥಿಗಳು ಅಂತ ಹೇಳಿ ನನ್ನ ಮಾತು ಹೆಚ್ಚಾಗಿದ್ದರೆ ಕ್ಷಮಿಸಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ತಮ್ಮ ಅಜ್ಜ ಅಜ್ಜಿಯವರ ನೆನಪಿನ ಬುತ್ತಿಯನ್ನ ಬಿಚ್ಚಿಟ್ಟಿರುವಂತ ಶರಣೆ ಅನ್ನಪೂರ್ಣ ಅಗಡಿ ಸಹೋದರಿಯರಿಗೂ ಸಹಿತ ಶರಣಾರ್ಥಿಗಳನ್ನ ತಿಳಿಸ್ತಾ ಇದ್ದೀನಿ. ಮೇಡಮ್, ನಿಮ್ಮ ಸಂಬಂಧಿಕರು ಯಾರಾದ್ರೂ ಮಾತನಾಡ್ಬೇಕಾ ಮೇಡಮ್? ಇದಾರ ಬಂದಿದ್ದಾರೆ. ನಮ್ಮ ರಿಟೈರ್ಡ್ ಇವರು ಜೈಲಿಂಗ್ ಮಾಮ ಜೈಲಿಂಗ್ ಮಾಮ ಜೈಲಿಂಗ್ ಮಾಮ ಜೈಲಿಂಗ್ ಮಾಮ ಬಂದಿದ್ದೀರಾ? ಬಹುಶಃ ಕಾಣಿಸ್ತಾ ಇಲ್ಲ ಮೇಡಮ್. ಮಂಗಳಾ ಪಾಟೀಲ್ ಮಂಗಳಾ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಮಂಗಳಾ ಮೇಡಮ್, ಬಹುಶಃ ಅವ್ರಿಗೂ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಅದು ಫೋನ್ ಒಂದ್ ಕಡೆ ಇಟ್ಬಿಟ್ಟು ಅವರು ಒಂದ್ ಕಡೆ ಇರ್ತಾರೆ ಒಂದೊಂದ್ಸಾರಿ. ಆಯ್ತು, ಮುಂದುವರಿಸಿ. ಅನಂತ ಶರಣಾರ್ಥಿಗಳು ಮೇಡಮ್. ಇಲ್ಲಿವರೆಗೆ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡ್ತಾ ಹಿರಿಯರಾಗಿ ಮಾರ್ಗದರ್ಶನ ನೀಡಿದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೆ, ಕಲಬುರ್ಗಿ ಅಪ್ಪಾಜಿ ಅವರಿಗೆ, ಹಾಗೂ ಶಾರದಾ ಪಾಟ್ಲಿ ಮೇಡಮ್ ಅವ್ರಿಗೆ, ಹಾಗೂ ಸಂವಾದದಲ್ಲಿ ಪಾಲ್ಗೊಂಡಿರುವಂತಹ ಪ್ರಮುಖರಾಗಿ ಡಿಗ್ಗೆ ಮೇಡಮ್, ಡಾಕ್ಟರ್ ಡಿಗ್ಗೆ ಮೇಡಮ್ ಅವ್ರಿಗೆ, ಮತ್ತು ದತ್ತಿ ಉಪನ್ಯಾಸಕರಾಗಿರುವಂತ ತಮ್ಮ ನೆನಪಿನ ಬುತ್ತಿಯನ್ನು ಬೆಚ್ಚಿಟ್ಟಿರುವಂತ ಶರಣೆ ಅನ್ನಪೂರ್ಣ ಅಗಡಿ ಮೇಡಮ್ ಅವ್ರಿಗೆ, ಸರ್ವರಿಗೂ ಸಹಿತ ಶರಣಾರ್ಥಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಶಿವಯೋಗಿ ಶ್ರೀ ಸಿದ್ದರಾಮ ಎಂಬ ವಿಷಯದ ಒಂದು ವಿಶೇಷ ಅನುಭವವನ್ನ ಅತ್ಯಂತ ಅದ್ಭುತವಾಗಿ ಕಟ್ಟಿಕೊಟ್ಟಿರುವಂತ ಡಾಕ್ಟರ್ ಜಿ.ವಿ. ಮಂಜುನಾಥ್, ಉಪನ್ಯಾಸಕರು, ಶ್ರೀ ಕಲ್ಮೇಶ್ವರ್ ಪದವಿ ಪೂರ್ವ ಕಾಲೇಜು, ಸಿಂಗಟಗೆರೆ, ಚಿಕ್ಕಮಗಳೂರು, ಅವರಿಗೂ ಸಹಿತ ವೇದಿಕೆ ಪರವಾಗಿ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಅತ್ಯಂತ ಉತ್ತಮವಾಗಿ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿರುವಂತ ಗಾಯನ ಕೋಗಿಲೆ ಶರಣೆ ನಯನಾ ಗಿರಿಗೌಡರ್ ಮೇಡಮ್ ಅವ್ರಿಗೂ, ಹಾಗೂ ವಚನ ಮಂಗಳ ಮಾಡ್ತಾ ಇರುವಂತಹ ಬಹುಶಃ ವಿದ್ಯಾ ಮಗ್ದುಮ್ ಅವ್ರು ಜಾಯ್ನ್ ಆಗಿಲ್ಲ ಅನ್ಸುತ್ತೆ. ಜಾಯ್ನ್ ಆಗೇನ್ರಿ? ಆಗಿದ್ರಿ ಮೇಡಮ್? ಓಕೆ, ಧನ್ಯವಾದಗಳು ಮೇಡಮ್. ಶರಣೆ ವಿದ್ಯಾ ಮಗ್ದುಮ್ ಮೇಡಮ್ ಅವ್ರಿಗೂ ಸಹಿತ ಗಾಯನ ಕೋಗಿಲೆ ಶರಣೆ ವಿದ್ಯಾ ಮಗ್ದುಮ್ ಮೇಡಮ್ ಅವ್ರಿಗೂ ಸಹಿತ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಇದೇ ರೀತಿ ಎಲ್ರೂ ಸಹಿತ ಪ್ರತಿ ಶನಿವಾರ ರವಿವಾರ ನಮ್ಮ ಈ ವೇದಿಕೆ ಉಪನ್ಯಾಸಕ್ಕೆ ಹಾಜರಾಗ್ತೀರಿ ಅಂತ ಆಶಿಸ್ತಾ, ಈಗ ಕೊನೆಯದಾಗಿ ವಚನ ಮಂಗಳವನ್ನ ಗಾನ ಕೋಗಿಲೆ ಶರಣೆ ವಿದ್ಯಾ ಮಗ್ದುಮ್ ಸಹೋದರಿಯರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ ಮೇಡಮ್. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ
ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿರ್ದಿತಯ್ಯ ತೊಳಗಿ ಬೆಳಗುತ್ತಿರ್ದಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆ ಬೆಳಗಿನೊಳಗೆ ತೊಳಗಿ ಬೆಳಗುತ್ತಿರ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಶಿವಭಕ್ತರಿರ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವಭಕ್ತರಿರ್ದ ದೇಶ ಪಾವನವೆಂಬುದು ಹುಸಿಯೇ ಪಾವನವೆಂಬುದು ಹುಸಿಯೇ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ಧರಾಮಯ್ಯ 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 ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ತೈಲವನೆರೆದು ತೈಲವನೆರೆದು. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಅತ್ಯಂತ ಸುಮಧುರವಾಗಿ ವಚನ ಮಂಗಳವನ್ನ ಮಾಡಿರುವಂತ ಗಾನಕೋಗಿಲೆ ವಿದ್ಯಾ ಮಗ್ದುಮ್ ಸಹೋದರಿಯರಿಗೆ ಅನಂತ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು ಹೇಳ್ತಾ, ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ ಹಾಗೂ ಪ್ರತಿ ರವಿವಾರ 11:25ಕ್ಕೆ ಈ ನಮ್ಮ ಅಂತರ್ಜಾಲದ ಇದೇ ಲಿಂಕ್ ಮೂಲಕ ಉಪನ್ಯಾಸವಿದ್ದು, ಸರ್ವ ಶರಣ ಬಂಧುಗಳು ಪ್ರತಿ ಶನಿವಾರ ಮತ್ತು ಮಂಗಳವಾರ ಉಪಸ್ಥಿತರಿರ್ಬೇಕು ಅಂತ ವಿನಂತಿ ಮಾಡ್ತಾ, ಇವತ್ತಿನ ಈ ಒಂದು ಅಂತರ್ಜಾಲ ವೇದಿಕೆಯ ಉಪನ್ಯಾಸ ಕಾರ್ಯಕ್ರಮ, ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.